ಅಮ್ಮ, ಏನು ನಿನಗೆ ಚಿಂತೆ ಇರಬಹುದು. ಉಳಿದವರ ಬಗೆಗಾದ್ರೆ ಹೇಳುವುದಕ್ಕಿಲ್ಲ. ಸಾಂಸಾರಿಕವಾದಂತಹ ಚಿಂತೆ ಇರಬಹುದು, ಅಥವಾ ಏನೋ ಇತರ ಚಿಂತೆಗಳು ಇರಬಹುದು. ಆದ್ರೆ ನಿನಗಂತ ಆ ಚಿಂತೆ ಅಡಸುವುದಕ್ಕೆ ಇಲ್ಲ. ಬರುವಾಗ ಇದ್ದ ಚಿಂತೆ ಎನ್ನುವುದು ಯಾವತ್ತೋ ಹೋಗಿದೆ. ಆ ಚಿಂತೆ ಎನ್ನುವುದು ದೂರವಾದ ಮೇಲೆ ನಿತ್ಯವೂ ಸಂತೋಷದಿಂದ ನಿತ್ಯ ನೂತನಳಾಗಿ ನೀ ಕಾಣಿಸಿಕೊಳ್ಳುವುದು. ನಿನಗೆ ಚಿಂತೆ ಆಗುತ್ತದಲ್ಲ ತಾಯಿ? ಅಲ್ಲ, ಚಿಂತೆ ಆದ್ರೂ ಅಡ್ಡಿ ಇಲ್ಲ. ಒಂದು ಸೇರಿಕೊಂಡದ್ದು ಕೋಪಾಗಾರರು. ಹೌದು ಅಮ್ಮ, ಕೋಪಾಗಾರವನ್ನು ಸೇರಿಕೊಳ್ಳಬೇಕಾದಂತಹ ಚಿಂತೆ ಅಂತ ಆದ್ರೆ ಅದು ದೊಡ್ಡದೇ ಆಗಿರಬೇಕು. ಯಾಕಮ್ಮ ಚಿಂತೆ? ಒಂದು ಹಾಗೆ. ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಏನು, ಅರಮನೆ ಹೇಗುಂಟು ತಾಯಿ ಇವತ್ತು? ಹೇಗುಂಟು? ನಾನು ನೋಡ್ಲಿಲ್ವೇ? ನಾನು ಕೋಣೆಯೊಳಗೆ ಒಂದು ಬಾಗಿಲು ಹಾಕಿ ಕೂತಿದ್ದೇನೆ. ಅರಮನೆ ಹೇಗುಂಟು ಅಂತ ನನಗೇನು ಗೊತ್ತು? ಅಯ್ಯೋ, ಏನಮ್ಮ ನೀನು ಹೇಳ್ತಾ ಇರುವುದು? ಮೊದಲಾಗಿ ನಿನ್ನ ಕಿವಿಗೆ ಬೀಳಬೇಕಾದ ವಿಚಾರ ಇದು. ಮೊದಲಾಗಿ ನೀನೇ ಅದನ್ನು ಮುಂದೆ ನಿಂತು ಮಾಡಬೇಕಾದ ಕೆಲಸ ಇದು. ಯಾವುದು? ಅರಮನೆಯ ಶೃಂಗಾರ ಆಗಬೇಕಾಗಿತ್ತು. ಅರಮನೆಯಲ್ಲಿ ಬಂದಿರುವಂತಹ ಅತಿಥಿಗಳ ಜೊತೆಗೆ ಒಂದೆರಡು ಮಾತುಗಳನ್ನು ನೀ ಆಡಿದ್ರೆ ಸಾಕಿತ್ತು. ಬಂದವರಿಗೆ ಒಂದು ಸಂತೋಷ ಆಗ್ತಾ ಇತ್ತು. ನನ್ನ ಮಗನ ಮದುವೆ ಆಗಿದೆ. ಏನಮ್ಮ, ಮದುವೆ ಆದಲ್ಲಿ ಮುಗೀತಾ? ಮದುವೆ ನನಗೂ ಆಗ್ಲಿಲ್ವಾ? ಒಟ್ಟಿಗೆ ಆದದ್ದಲ್ವಾ? ಆಗಲಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾಕೆ ಅರಮನೆಗೆ ನಾನು ಶೃಂಗಾರ ಮಾಡಬೇಕು, ಬಂದ ಅತಿಥಿಗಳಲ್ಲಿ ಮಾತಾಡಬೇಕು? ಅಮ್ಮ, ನಾನು ಸುತ್ತು ಬಳಸಿ ಮಾತಾಡುವುದಿಲ್ಲ. ಇವತ್ತು ಅಣ್ಣನಿಗೆ ಪಟ್ಟಾಭಿಷೇಕದ್ದು ಮುಹೂರ್ತ ಅಲ್ವಾ? ಪಟ್ಟಾಭಿಷೇಕ ಮಾಡುವುದೆಂದು ತೀರ್ಮಾನ ಅಲ್ವಾ? ಹೌದಾ? ಇರಬಹುದು. ಹೌದಂತ ಅಲ್ಲ, ಇರಬಹುದು, ನನಗೆ ಗೊತ್ತಿಲ್ಲ. ಇರಬಹುದು. ಏನು ಬಹುಶಃ ಹೀಗಿರ್ಬೇಕು. ಹೇಗೆ? ನಿನಗೆ ನೀನು ಅತಿ ಹತ್ತಿರದವಳು ನಮ್ಮ ಅಪ್ಪನಿಗೆ, ನಮಿಗೂ ಹತ್ತಿರದವಳು, ಅತ್ಯಂತ ಪ್ರೀತಿಯವಳು. ನಿನಗೆ ಬಹುಶಃ ಹೇಳುವುದಕ್ಕೆ ಎಲ್ಲಿಯೋ ಅಪ್ಪನಿಗೆ ಮರೆತು ಹೋಗಿರ್ಬೇಕು. ಇದು ಅಪ್ಪ ಹಾಗೆ ಮಾಡಿರಬಹುದು ಅಂತ ಮಗನ ನಿರ್ಣಯ. ಹಾಗಲ್ಲ, ಊಹೆ. ಅದೇ ಗೊತ್ತಾಯ್ತು. ನೀ ಮಾತಾಡುವಾಗ ನನಗೆ ಹಾಗೆ ಅನ್ನಿಸುತ್ತಾ ಹೋಗುವುದು. ಏನು ಸಂಭ್ರಮ ಅಮ್ಮ ಅರಮನೆಯಲ್ಲಿ. ಅಲ್ಲ, ಪಟ್ಟಾಭಿಷೇಕ ಅಂತ ಆದ ಮೇಲೆ ಸಂಭ್ರಮ ಬೇಕಲ್ಲ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಶವನ್ನು ಹಿಡಿದಿರುವಂತಹ ವಸಿಷ್ಠ ಮುನಿಗಳು ರಾಮನ ತಲೆಯ ಮೇಲೆ ಅದನ್ನು ಸುರಿಯುವುದಕ್ಕೆ. ಸುರಿಯಪ್ಪ, 2 ಕಲಶ ಸುರಿಯ, ನನಗೆ ಅಕ್ಷತೆಯನ್ನು ಹಾಕಲಿ. ಸಂದರ್ಭ ಆಗುದೆಲ್ಲ ಆಗಲಿ, ಮಣ್ಣು ತಿನ್ಲಿ ನಮಗೆ. ಅಮ್ಮ, ಅವ್ರು ಹೇಳಲಿಲ್ಲ ಅಂತ ದೊಡ್ಡ ವಿಚಾರ. ಈಗ ಅಪ್ಪ ಹೇಳುವುದಕ್ಕೆ ಮತ್ತೋದ್ರು ಅಂತ ತಿಳ್ಕೊಂಡ. ಆದ್ರೆ ರಾಮ ಒಂದು ಆ ಹೊತ್ತು ಇನ್ನು ಪೀಠ ಏರಬೇಕಾಗಿತ್ತು. ನೀವಿಲ್ಲ ಅಂತ ಅವನಿಗೆ ಗೋಚರವಾಯಿತು. ಅಷ್ಟು ಮಂದಿಯು ಸಭೆಯಲ್ಲಿರುವಾಗ ಪ್ರತ್ಯೇಕವಾಗಿ ನಾನಿಲ್ಲ ಅನ್ನೋದು ಗೊತ್ತಾಯ್ತು ಅವನಿಗೆ. ನೀವಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿದು ನನ್ನನ್ನು ಕರೆದು ನೀವು ಬರಲಿಲ್ಲ, ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತ ನನ್ನಲ್ಲಿ ಹೇಳಿದ. ಓ, ಹಾಗೆ ನೀನು ಬಂದವ? ಅಮ್ಮ, ಎಲ್ಲಿಯಾದ್ರೂ ನೀವು ಬರೆದಿದ್ರೆ ಅಣ್ಣನಿಗೆ ಕೋಪ ಬರ್ತದೆ. ಹೌದಾ? ಹೌದು. ಯಾಕೆ ಕೋಪ ಬರೋದು? ಕೋಪ ನಿಮ್ಮ ಮೇಲೆ ಅಲ್ಲ, ಮತ್ತೆ ನೀವು ಬರದಿರುವುದಕ್ಕೆ ಅವನ ಮೇಲೆ ಅವನಿಗೆ ಕೋಪ ಆಗುವುದು. ಹಾಗೆ ನಾ ಮಾತಾಡಿಸ್ಲಿಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಉಂಟು ನಿನಗೆ ಮಾತಾಡುವಾಗ. ರಾಮನ ತಮ್ಮ ಅಲ್ಲ, ಒಂದ ನನ್ನ ಮೇಲೆ ಕೋಪ ಮಾಡಬಹುದು. ಇಲ್ಲ, ಅವನ ಮೇಲೆ ಅಲ್ಲ, ನನ್ನ ಮೇಲೆ ಅಲ್ಲ, ನಿಮ್ಮ ಮೇಲೆ ಕೋಪ ಮಾಡುವುದಕ್ಕುಂಟೆ. ನೀವು ಪ್ರೀತಿ ಅಮೃತವನ್ನೇ ಕೊಟ್ಟವರು. ಹಾಗಿರುವಾಗ ನಿಮ್ಮ ಮೇಲೆ ಕೋಪ ಮಾಡುವುದಕ್ಕುಂಟೆ. ನೀವು ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ, ಅವನಲ್ಲೇನೋ ಲೋಪ ಆಯಿತು ಎನ್ನುವ ಕಾರಣಕ್ಕಾಗಿ ಅವನ ಮೇಲೆ ಅವನಿಗೆ ಸಿಟ್ಟು ಬಂದಿತ್ತು. ನೀವು ಬರದೇ ಇದ್ರೆ ಆ ಪೀಠವನ್ನು ಏರ್ಲಿಕ್ಕಿಲ್ಲ. ಇದು ಮಾತ್ರ ನಿರ್ಣಯವೇ. ಯಾಕಂತ ಹೇಳಿದ್ರೆ ಮಾತೆ ಆಣತಿ ಎನ್ನುವುದೇ ಲಗ್ನ ಏರುವುದಕ್ಕೆ. ಈಗ ನಿರ್ಣಯವಾದ ಲಗ್ನ ಏನೇ ಇರಬಹುದು, ನಿಮ್ಮ ಆಣತಿಯನ್ನೇ ನಿರೀಕ್ಷಿಸಿಕೊಂಡು ಅಣ್ಣ ಇದ್ದಾನೆ. ಹಾಗಾಗಿ ಈ ವಸ್ತ್ರ ಎಲ್ಲ ತೆಗೆದು ಶೃಂಗಾರಳಾಗಿ ಯಾವತ್ತು ನಮಗೆ ಹೇಗೆ ಕಾಣ್ತಾ ಇದ್ದಿ, ಕಮಲಲೋಚನೆಯಾಗಿ ನಮ್ಮ ಬಗ್ಗೆ ಇರುವಂತಹ ನಿನ್ನ ಕರುಣಾರಸವನ್ನು ನೀ ಕಾಣಿಸುವವಳಾಗಿ, ಪ್ರೀತಿ ಅಮೃತವನ್ನು ಕೊಟ್ಟವಳಾಗಿ ಬಂದು ಅಣ್ಣನ ಆ ಒಂದು ಪಟ್ಟವನ್ನು ಏರುವಂತಹ ಸಂಭ್ರಮವನ್ನು ನೋಡಿ ನಮ್ಮ ಜೊತೆ ಇದ್ದು ಸಂತೋಷ. ಆಮೇಲೆ ನೀವು ಅಪ್ಪನಲ್ಲಿ ಏನು ಹೇಳ್ಬೇಕಿದ್ರು ಹೇಳ್ಬಹುದು. ಹಾಗಾಗಿ ನೀವು ಬರಬೇಕು ಅಂತ ನಾ ಹೇಳ್ಬೋದು. ಅಣ್ಣನ ಪರವಾಗಿ ಬಂದವ ಲಕ್ಷ್ಮಣ, ತಮ್ಮನಾದಂತಹ ಲಕ್ಷ್ಮಣ. ನೀನು ಮಹಾವೀರ ಅಲ್ವಾ? ಲಕ್ಷ್ಮಣನೇ ಮಹಾವೀರ.
ಮಕ್ಕಳ ಸುಖವನ್ನು ನೋಡಬೇಕು. ತಾಯಂದ್ರಿಗೆ ಚಿಂತೆ ಬರಬಾರ್ದು, ತಾಯಂದ್ರಿಗೆ ಕಷ್ಟ ಅಂತ ಬರ್ಲಿಕ್ಕೆ ಇಲ್ಲ. ಅವ್ರು ಯಾವಾಗಲೂ ಸುಖವಾಗಿರುವವರು ಅಲ್ವಾ? ಅದೇ ಅಲ್ವಾ ತಾಯ್ತನ? ಹೌದು, ಅದೇ ತಾಯ್ತನ. ಹೌದು. ಈಗ ನಮ್ಮ ಮಕ್ಕಳಿಗೆ ಕಷ್ಟ ಬಂದ್ರೆ ಆ ಹೊತ್ತಿಗೆ ತಾಯಿಗೆ ಚಿಂತೆ ಬರ್ತದ ಇಲ್ವೋ? ನನ್ನ ಮಗನಿಗೆ ಕಷ್ಟ ಬಂದಿದೆ ಹಾಗೆ ಚಿಂತೆ ಬಂದದ್ದು ನನಗೆ. ನಮಗೆ ಯಾರಿಗೂ ಕಷ್ಟ ಬರಲಿಲ್ಲಮ್ಮ. ಈಗ ನಿಮಗೆ ಕಷ್ಟ ಬಂದಿಲ್ಲ ಅಂತ ನಾನು ಹೇಳಿದ, ನಾನು ನನ್ನ ಮಗನಿಗೆ ಅಂತ ಹೇಳಿದ್ದು. ನಾವು ನಿಮ್ಮ ಮಕ್ಕಳೇ ಅಲ್ವೇ? ನೀನೀಗ ನನ್ನ ಹತ್ರ ಬುದ್ಧಿವಂತಿಕೆ ತೋರಿಸಬೇಡ. ನನ್ನ ಮಗ ಯಾರು ಅಂತ ಈಗ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಈಗ ನಿನ್ನನ್ನು ಕಳಿಸಿದ್ಯಾರು? ಅಣ್ಣ ರಾಮ. ನನ್ನ ಪತಿಯಾದ ಅಯೋಧ್ಯೆಯ ಚಕ್ರವರ್ತಿಯಾದಂತಹ ದಶರಥ ಭೂಪತಿ ಕಳಿಸಿದ್ದಲ್ಲೂ ಅಲ್ಲ, ಬಂದದಲ್ಲೋ ನೀನೇ ಬಂದದ್ದು. ಹೌದು, ಅಣ್ಣ ಕಳಿಸಿ. ಅಣ್ಣ ಕಳುಹಿಸಿದ್ದು. ಹೌದು. ನಿನ್ನ ಅಣ್ಣನಾದಂತಹ ರಾಮನಿಗೆ ಈ ಹೊತ್ತ ಪಟ್ಟಾಭಿಷೇಕ ಆಗುತ್ತದೆ. ಹೌದು. ಮುಹೂರ್ತ ನಿರ್ಣಯ ಆಗಿದೆ. ಈಗ ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ. ಬಹುಶಃ ಹೇಳುವುದಕ್ಕೆ ಮರೆತು ಹೋಗಿರ್ಬೇಕು ಅಂತ ನೀನು ಹೇಳಿದೆಯಲ್ಲ. ಹೌದು, ಮರೆತು ಹೋದ್ದೇ ಆಗಿರ್ಲಿ, ನಾನು ಬರುವುದಿಲ್ಲ. ಯಾವ ಕಾರಣಕ್ಕಾದ್ರೂ ರಾಮನಿಗೆ ಪಟ್ಟಾಭಿಷೇಕ ಆಗುವಂತಹ ಸನ್ನಿವೇಶವನ್ನು ನೋಡುವುದಕ್ಕೆ ನಾನು ಬರುವುದಿಲ್ಲ. ನೀನು ಲಕ್ಷ ಲಕ್ಷ ನನಗೆ ಸಮಾಧಾನದ ಮಾತುಗಳನ್ನು ಆಡಿದ್ರು ನಾನು ಬರುವುದಕ್ಕೆ ಅದಕ್ಕೆ ಕಾರಣ ಬೇರೆ ಉಂಟು. ಬೇರೆ ಉಂಟು. ಹೇಗೆ ಅಮ್ಮ? ನಾನು ಹೇಳ್ತೇನೆ. ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಮಾತಾಡೋದನ್ನು ಕೇಳಿ ನನಗೆ ಹೇಳುವುದ? ನನ್ನ ಗಂಡನಲ್ಲಿ ಮಾತ್ರವಲ್ಲ, ಅಯೋಧ್ಯೆ ಚಕ್ರವರ್ತಿಯಾದಂತಹ ದಶರಥ ಭೂಪತಿಗೆ ನಾನು ಹೇಳಬೇಕಾದಂತಹ ಮಾತುಗಳದು. ಹುಡುಗ ನೀನು ಅರಿಯೇ, ನಿನ್ನಲ್ಲಿ ಹೇಳಬೇಕಾದ ವಿಷಯವೂ ಅಲ್ಲ. ಮಾತ್ರವಲ್ಲ, ನಾನು ಹೇಳಿದೆ ಅಂತ ಆದ್ರೆ ಅದು ನಿನಗೆ ಅರ್ಥವೂ ಆಗ್ಲಿಕ್ಕಿಲ್ಲ. ಒಂದು ವೇಳೆ ಏನಾದ್ರೂ ಮಾತುಕತೆಯ ಮೂಲಕ ಇತ್ಯರ್ಥ ಆಗಬೇಕಾದ್ರೆ ನಿನ್ನ ತಂದೆಯಾದ ಈಗ ರಾಮನಿಗೆ ಪಟ್ಟ ಆಗ್ಲಿಲ್ಲ. ಈಗ ವರ್ತಮಾನದ ಚಕ್ರವರ್ತಿಯಾಗಿರುವುದು ಯಾರು? ನಮ್ಮಪ್ಪಯ್ಯ ದಶರಥ ಭೂಪತಿಗೆ. ಈಗ ವಸಿಷ್ಠನ ಈಗ ಹಿಡ್ಕೊಂಡು ನಿಂತದ್ದು ಮಾತ್ರ ಅಲ್ವ? ಹೌದು, ಅಷ್ಟೇ ಅಲ್ವ? ಹೌದು. ರಾಮನನ್ನು ಕುಳ್ಳಿರಿಸಿ ಆಗ್ಲಿಲ್ವಲ್ಲ? ಈಗ ಚಕ್ರವರ್ತಿಯಾಗಿರುವ ನಿನ್ನ ತಂದೆ ದಶರಥ ಭೂಪತಿಯನ್ನು ನಿನಗೆ ಬರ್ಲಿಕ್ಕೆ ಹೇಳು, ನಾನು ಮಾತಾಡ್ತೇನೆ. ಅಪ್ಪಯ್ಯ ಬರಬೇಕು. ಹೌದು, ಆಯ್ತು, ತಡ ಮಾಡುವುದಿಲ್ಲ, ನಾವು ಹೋಗುದೇ. ಕರ್ಕೊಂಡು ಬಹಳ ಸೂಕ್ಷ್ಮಜ್ಞನಾದಂತಹ ರಾಮ ಮಾತ್ರ ಬಿಟ್ಟು ಕೊಡ್ಲಿಲ್ಲ. ಎಲ್ಲ ಕಾಲುಂಟು, ಎರಡು ಕಾಲಿಲ್ಲ. ಕೈ ಮುಗಿಲೇಬೇಕಾದ ಎರಡು ಕಾಲಿಲ್ಲದೆ ನಾ ಏರುವುದಿಲ್ಲ ಅಂತ ನಿರ್ಬಂಧ ಮಾಡಿದ. ಸಮಾಧಾನ ಇರಲಿಲ್ಲ ನನಗೆ, ಹುಡುಗರಲ್ಲಿ ಮಾತಾಡುವ ಹಾಗಿಲ್ಲ. ಹೋದ ತಮ್ಮ. ಎಷ್ಟು ಗಡಿಬಿಡಿ ಮಾಡ್ತಾಳೆ ಅವಳು ಅಂತ ನಾನು ಎಣಿಸಲಿಲ್ಲ. ಒಂದು ಊಹೆ ಇತ್ತು, ಮೆಲ್ಲ ಏನಾದರೂ ಮಾಡಿ ಆಡೋ ಅಂತ. ಆಯಿತು, ಈಗ ನಾನೇ ಹೋಗ್ಬೇಕಂತೆ. ಏನ್ ಮಾಡುವ? ಹೋಗುವ. ನನ್ನ ಕೈಕೆ ಅಂತ ಬರೋಕ್ಕಲ್ವ, ನನಗೇನು ಹೊಸತಲ್ವಲ್ಲ ಅದು. ನಡೆಯುವ, ಹೋಗುವ. ಕೈಕಾ ಬಂದಿರ? ಏನೇ ಇದು?
ನೀ ಹೇಳಿದ್ದನ್ನು ಕೇಳಿದಾಗ ಕ್ಷಣ ತಡ ಮಾಡಿದ್ರೂ ನನ್ನ ಕೈಕೆಗೆ ನೋವಾದೀತು ಅಂತ ಬಿಲ್ಲಿನಿಂದ ಹೊರಟ ಬಾಣದ ಹಾಗೆ ಬಂದು ನಿಂತದ್ದು ನಮ್ಮ ಅಂತಃಪುರದಲ್ಲಿ, ನನ್ನ ಬಳಿಯಲ್ಲಿ. ನಿತ್ಯವೂ ಕಣ್ಣುಮುಚ್ಚಿಯೂ ನಾನು ಬರಬಹುದಾದಂತಹ ಅಂತಃಪುರ ಇದು. ಬಹಳ ವಿಶೇಷ, ಯಾಕೋ ಅಲ್ಲ ಬಹಳ ವಿಚಿತ್ರ, ಜೊತೆಯಲ್ಲಿ ಬಹಳ ವಿಸ್ಮಯ. ಕಾಣಲಾರದ, ಕಾಣಬಾರದ, ಕಾಣಲಾಗದ ಎಂಥದ್ದೋ ಒಂದು ದುರಂತ ನಡೆದು ಹೋಯಿತು ಅಂತ ನಿನ್ನನ್ನು ಕಾಣುವಾಗ ನನಗನ್ನಿಸ್ತದೆ. ಓಹೋ, ಯಥಾರ್ಥ ಹೇಳಬೇಕಾ ಕೈಕಾ? ಏನದು? ನೀನು ಅಂಬುಜಮುಖಿ ಅಂತ. ತಾವರೆ ಅರಳಿದ್ರೆ ನೋಡುವವರಿಗೂ ಚೆನ್ನ. ಸರಿ. ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟ ಭಗವಂತ ಎನ್ನುವ ಸಂದೇಶವೂ ಅದರಲ್ಲಿ ಉಂಟು, ಬರ್ತದೆ. ಪ್ರತಿಯೊಂದು ಕಡೆಗೂ ತನ್ನದಾದಂತಹ ದಳಗಳನ್ನು ಪಸರಿಸಿಕೊಳ್ಳಬಹುದಾದಂತಹ ವಿಶಾಲ ದೃಷ್ಟಿಕೋನವನ್ನು ಹೊಂದಿ ತನ್ನ ಅಂತರಂಗದಲ್ಲಿರಬಹುದಾದಂತಹ ಮಧುವನ್ನು ಹೀರುವುದಕ್ಕೆ ಬರಬಹುದಾದಂತಹ ಬೃಂಗಗಳನ್ನು ಸ್ವಾಗತಿಸುವುದಕ್ಕೆ ಅರಳಿರುವ ತಾವರೆಯೊಂದು ಸದಾಕಾಲ ತನ್ನನ್ನು ತಾನು ತೆರೆದುಕೊಂಡಂತೆ. ಹೌದು, ನಮ್ಮ ಅಯೋಧ್ಯೆಯಲ್ಲಿ ಅಂಬುಜ ನೇತ್ರೆಯಾದ ಅಂಬುಜಮುಖಿಯಾದಂತಹ ನೀನು ಸಂಪನ್ನಗೊಂಡವಳು. ಅಂತಹ ನೀನೇ ಇವತ್ತು ಈ ತೆರನಾಗಿ ಬಾಡಿದ್ದಿ, ಬಸವಳಿದಿದ್ದಿ, ಕಳಾಹೀನವಾಗಿದ್ದಿ, ಕಾಂತಿ ಕಂದಿದೆ ಕುಂದಿದೆ ಅಂತ ಹೇಳಿದ್ರೆ ನಾನು ಒಪ್ಪಲಾರೆ ಕೈಕಾ. ಯಥಾರ್ಥ ಹೇಳ, 60,000 ವರ್ಷ ಕಳೆದ ವಯೋವೃದ್ಧನಾದ ದಶರಥನಾದರೂ ಇವತ್ತು ಯೌವನ ಉಂಟು ಅಂತ ಹೇಳಿಕೊಳ್ಳುವುದಕ್ಕೆ ಆಧಾರವಾದದ್ದು ನಿನ್ನ ಯೌವನ. ನಿನ್ನ ಯೌವನ ನಿನಗೂ ನನಗೂ ಇರುವಂತಹ ಸಂಬಂಧ ಏನು, ನಮ್ಮ ಸಾಮೀಪ್ಯದ ಆ ಒಂದು ಸೌಂದರ್ಯ ಏನು, ಅದು ನಾನು ಪ್ರತ್ಯೇಕ ನಿನ್ನಲ್ಲಿ ಹೇಳಬೇಕು ಅಂತ ಇಲ್ಲ. ಎಂತಹ ಸೌಂದರ್ಯದ ಘನಿ ನೀನು. ಅಯ್ಯೋ, ಈಗ ನಿನ್ನನ್ನು ನೋಡಿದ್ರೆ ಯಾಕಪ್ಪ ಇಂತಹ ದುರ್ಧರತೆ ಬಂತು, ಯಾಕಪ್ಪ ಇಂತಹ ಒಂದು ಅನಿಷ್ಟ ಬಂತು. ನಾನು ಬದುಕಿರುವಾಗಲೇ ನೀನು ಹೀಗೆ ಹಣೆಯಲ್ಲಿ ತಿಲಕ ಇಲ್ಲ, ಕೆದರಿದ ಕೇಶರಾಶಿ, ಕರಿಮಣಿ ಒಂದು ಉಂಟೇ ಉಂಟು ನೆಲದಲ್ಲಿ, ನನ್ನ ಕೈಗೆ ಬರೀ ನೆಲದಲ್ಲಿ ಮಲಗಿದ್ದೇನೆ. ಕತ್ತಲೆಯಲ್ಲಿ ದೀಪವನ್ನು ಆರಿಸಿ ಅರೆತೆರೆದ ಬಾಗಿಲನ್ನಿರಿಸಿ ಯಾವುದೋ ಒಂದು ದುಃಖ ಸೂಚಕವಾದ, ಅಲ್ಲ ಅನಿಷ್ಟವನ್ನೇ ಸೂಚಿಸಬಹುದಾದ, ಅಲ್ಲ ಅಮಂಗಲತೆಯನ್ನೇ ತೋರಿಸಬಹುದಾದ ಒಂದು ಸನ್ನಿವೇಶವನ್ನು ದಶರಥರಿಗೆ ನೀನು ತೋರಿಸ್ತಿ ಅಂತಾದ್ರೆ ಈ ವಿಷಮವನ್ನು, ಈ ವಿಷಯವನ್ನು ಗ್ರಹಿಸಿಕೊಳ್ಳುವುದಕ್ಕೆ ನನ್ನಲ್ಲಿ ತಾಳ್ಮೆ ಇಲ್ಲ ಕೈಕಾ. ನಿನ್ನ ಸೌಂದರ್ಯದ ಆರಾಧಕ ನಾನು. ಹೆಚ್ಚು ಹೇಳಬೇಕ, ಇಡೀ ಅಯೋಧ್ಯೆಯಲ್ಲಿರುವಂತಹ ಸ್ವಾಸ್ಥ್ಯವೇ ನಿನ್ನ ಒಂದು ನಗುವಿನಲ್ಲಿ ಉಂಟು ಅಂತ ತಿಳಿದವ ನಾನು. ಪ್ರಪಂಚದಲ್ಲಿ ಬದುಕು ನನಗೆ ಸಾಕು ಅಂತ ಆಗದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಏನು? ನನ್ನ ಹೆಂಡತಿಯಾಗಿ ಕೈಗೆ ಸಿಕ್ಕಿದ್ದು ಅಂತ ಈಗಲೂ ನಾ ಹೇಳಬಲ್ಲೆ. ಏನಾಯಿತು ಅಂಬುಜ ನೇತ್ರೆ? ಕಮಲದ ದಳದ ಎಸಳಿನ ಹಾಗೆ ದೀರ್ಘವಾದ ನೇತ್ರಗಳನ್ನು ಹೊಂದಿದವಳು ನೀನು. ಕೇವಲ ವರ್ಣಿಸುವುದಕ್ಕೆ ಮಾತ್ರವೇ ಸಿಕ್ಕಬಹುದಾದ ವಿಷಯ ಅಲ್ಲ ಅದು. ದೂರದರ್ಶಿತ್ವವುಳ್ಳ ನೀನು. ಯಾಕೆ ದುರದೃಷ್ಟತೆಯನ್ನೇ ಕಾಣಿಸ್ತೀವಿ ನನಗೆ ಅರ್ಥ ಆಗುವುದಿಲ್ಲ. ಕೇಳಿದೆಯಂತೆ ಲಕ್ಷ್ಮಣನಲ್ಲಿ, ನಿನ್ನಲ್ಲಿ ಮಾತುಗಳಿಲ್ಲ, ಆಡಬೇಕು ಅಂತಾದ್ರೆ ಪಿತನಾದ ದಶರಥ ಬರಲಿ. ನಿನ್ನ ದಶರಥ, ನಿನ್ನ ಪ್ರಣಯದಾಸ, ನಿನ್ನ ಪ್ರಿಯಕರ, ನಿನ್ನ ರಮಣ ಅಲ್ಲ, ನಿನ್ನ ವಲ್ಲಭನಾದ ನಾನೇ ಬಂದಿದ್ದೇನೆ ಕೈಕಾ. ಹೆಚ್ಚು ತಡ ಮಾಡಬೇಡ. ಕಾರ್ಯಕ್ರಮ ಬಹಳ ಶೀಘ್ರವಾಗಿ ಉಂಟು, ಗೊತ್ತುಂಟಲ್ಲ. ಆದ್ದರಿಂದ ನಿನ್ನಲ್ಲಿ ಗಂಡ ಇರುವ ಧೋರಣೆಯಲ್ಲಿ ಕೇಳ್ತಾ ಇಲ್ಲ. ನಾನು ಬಾರದೆ ಕಾರ್ಯಕ್ರಮ ಮುಗೀತಿದ್ರೆ ನೀವು ಇಲ್ಲಿವರೆಗೆ ಬರ್ಲಿಕ್ಕೆ ಇರ್ತಿರ್ಲಿಲ್ಲ. ಸಂಭ್ರಮದಿಂದ ಸಡಗರದಿಂದ ಅಯೋಧ್ಯೆಯ ಪ್ರತಿಯೊಂದು ಆಗು ಹೋಗುಗಳಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಳ್ಳಬಲ್ಲಂತಹ ನನ್ನ ಚೈತನ್ಯದ ಚಿಲುಮೆಯಾದ
ನನ್ನ ಚೇತೋಹಾರಿಯಾದ ನೀನೇ ಇವತ್ತು ಹೀಗಾಗಿದ್ದಿ ಅಂತಾದ್ರೆ ಯಾವ ಸಂಭ್ರಮ ಆದ್ರೂ ಅಯೋಧ್ಯೆಯಲ್ಲಿ ನಿನ್ನನ್ನು ಹೊರತುಪಡಿಸಿ ಉಂಟಾ? ನನ್ನಲ್ಲಿ ಒಂದು 4 ದಿವಸ ಮೊದಲೇ ಕೇಳುವುದು, ಈ ಸಂಭ್ರಮಕ್ಕೆ ನಾನು ಯಾವ ಸೀರೆ ಉಟ್ಟರೆ ನಿಮಗೆ ಚಂದ ಕಾಣ್ತದೆ ಕೇಳುತ್ತಿದ್ದೆ. ನಿನ್ನ ಚಂದ ಎನ್ನುವುದು ನನ್ನ ಕಣ್ಣಿಗೆ ಹಬ್ಬವಾಗಬೇಕು ಅಂತ ಗ್ರಹಿಸುವ ನೀನು ಇವತ್ತು ಹೀಗೆ ನನ್ನ ಕೈಗೆ ಅಂತಃಪುರದಲ್ಲಿ ಹುಡಿದುಗಳಲ್ಲಿ ಬರಿದೆಲ್ಲದಲ್ಲಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಕೈಕ ಹೇಳೆ ಏನಾಯ್ತೆ ಸ್ವಾಮಿ, ಒಂದು ಕಮಲ ಅರಳಬೇಕು ಅಂತಾದ್ರೆ ಅದು ಸ್ವಯಂ ಅರಳುವುದಲ್ಲವಲ್ಲ, ಸೂರ್ಯನ ಕಿರಣ ಬೇಕಾದ್ರೆ. ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ತಾವರೆ ಅನ್ನೋದು ಅರಳುತ್ತದೆ. ಸರಿ, ಹಾಗಾದ್ರೆ ಕತ್ತಲೆ ಹೊತ್ತಿನಲ್ಲಿ ಹೋಗಿ ತಾವರೆಯಲ್ಲಿ ನೀನು ಯಾಕೆ ಅರಳುವುದಿಲ್ಲ ಅಂತ ಕೇಳುವ ಹಾಗಿಲ್ಲ. ನೈದಿಲೆಯಲ್ಲಿ ಕೇಳಬಹುದು, ಚಂದ್ರನ ಕಾರಣದಿಂದಲ್ಲ. ಹೌದು. ಅಂಬುಜದಲ್ಲಿ ಅಥವಾ ತಾವರೆಯಲ್ಲಿ ಕೇಳುವ ಹಾಗಿಲ್ಲ. ಇಲ್ಲ. ನಿಜವಾಗಿ ನನ್ನ ಬಾಳಿನ ಮೇಲೆ ಬೆಳಕು ಬೀರಬೇಕಾಗಿದ್ದ ನೀವೇ ನನಗೆ ಮೋಸ ಮಾಡುವಾಗ ಮತ್ತೆ ನನ್ನ ಅಂಬುಜ ನೇತ್ರ ಯಾಕೆ ಅರಳಲಿಲ್ಲ, ಯಾಕೆ ನಿನಗೆ ದುಃಖ ಅಂತ ಕೇಳುವುದ ನೀವು ಬಂದು? ದಶರಥನ ಜೀವನದಲ್ಲಿ ಮೋಸ ಎನ್ನುವ ಶಬ್ದಕ್ಕೆ ಅರ್ಥ ಇಲ್ಲ. ಅದರಲ್ಲಿಯೂ ನಿನ್ನನ್ನು ನಾನು ಮೋಸ ಮಾಡಿ ಏನೋ, ನಿನ್ನನ್ನು ನಾನು ಮೋಸ ಮಾಡುವುದು, ನನ್ನನ್ನೇ ನಾನು ಮೋಸಗೊಳಿಸಿಕೊಳ್ಳುವುದು, ಎರಡು ಒಂದೇ ಅಲ್ವೇನೆ? ಹಾಗಾದ್ರೆ ನನ್ನ ಸಂದೇಹ, ನನಗಾದ ಮೋಸ, ನನಗೆ ಈ ಚಿಂತೆ ಬರುವುದಕ್ಕೆ ಕಾರಣ ಎಲ್ಲವನ್ನು ನನ್ನ ಪತಿಯಾದ ನನ್ನ ವಲ್ಲಭನಾದ ನಿಮ್ಮಲ್ಲಿ ಹೇಳಿದೆ, ಮತ್ತೆ ಯಾರಲ್ಲಿ ಹೇಳಬೇಕು ನಾನು? ಹೇಳು ನೋಡೋಣ, ಹೇಳು ನೋಡೋಣ. ವಲ್ಲಭ ಸ್ವಾಮಿ, ಪ್ರಮಾದವಶಾತ್ ಆಗಿ ಹೋಗುವುದು ಅಂತ ಕೆಲವು, ಹೌದು, ಉದ್ದೇಶಪೂರ್ವಕವಾಗಿ ಮಾಡುವುದು ಅಂತ ಮತ್ತೆ ಕೆಲವು, ಎರಡು ವಿಷಯ ಉಂಟು ಅಲ್ವಾ? ಹೌದು. ಕೆಲವು ಸಲ ಮತ್ತೊಬ್ಬರ ಎಣಿಕೆಯಲ್ಲಿಯೂ ಅದರ ಬದಲಾಗುವುದು ಅಂತ ಉಂಟು. ಹೌದು. ಪ್ರಮಾದವಶಾತ್ ಒಬ್ಬನಿಂದ ಘಟಿಸಿದ ಕ್ರಿಯೆಯೇ ಮತ್ತೊಬ್ಬರ ತಪ್ಪು ತಿಳುವಳಿಕೆಯಿಂದ ಬೇಕುಂತಲೇ ಮಾಡಿದ್ರು, ಉದ್ದೇಶಪೂರ್ವಕವಾಗಿಯೇ ಮಾಡಿದರೋ ಅಂತ ಭಾಸವಾಗುವ ಹಾಗೂ. ಹೌದು. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ, ಕೆಲವು ಸಲ ನಾವು ಕೂತುಕೊಂಡಲ್ಲಿಂದ ಹಿಂದೆ ತಿರುಗಿ ಹೀಗೆ ನೋಡಿದರೆ ಆಗ ಹಿಂದಿನವರು ಎಣಿಸುವುದು ಇವರು ನಮ್ಮನ್ನು ನೋಡುವುದು, ಇವನಿಗೆ ಆಗದಿಂದ ಕೂತು ಕೂತು ಬೆನ್ನು ನೋವಾಗಿ ಅವ ತಿರುಗಿದ್ದು ಅಂತ ಅವರಿಗೆ ಗೊತ್ತಾಗುದು. ಹೌದಪ್ಪ, ಗೊತ್ತಾಯಿತು, ಅದು ಗೊತ್ತಾಯಿತು. ಅಂದ್ರೆ ಅದು ಆಕಸ್ಮಿಕ. ಇವನು ನಿಜವಾಗಿ ಬೇರೆ ಉದ್ದೇಶದಿಂದ ತಿರುಗಿದವನಾದರೂ, ಆದ್ರೆ ಇನ್ನೊಂದುಂಟು, ಅವನು ನಿಜವಾಗಿ ಹಿಂದೆ ಕೂತವಳನ್ನು ನೋಡ್ಲಿಕ್ಕೆ ತಿರುಗುದು, ಹೇಳುವುದು ಬೆನ್ನು ನೋವು ಅಂತ. ಅಲ್ಲ, ಅಂಥದ್ದು ಕೆಲವುಂಟಲ್ಲ. ಆದ್ರೆ ನೋಡುವವರನ್ನು ನೋಡ್ಬೇಕು. ಅದೇ ನಾನು ಅವ್ರು ಯಾರನ್ನೋ ನೋಡಿದ್ದೋ, ಹೌದು, ಪಾಪ ಪ್ರಾಯದಿಂದ ಬೆನ್ನು ನೋವು ಅಂತ ತಿರುಗಿದ್ದು. ಈ ಮಗುವನ್ನು ಚಿವುಟುವುದು
ಮತ್ತೆ ತೊಟ್ಟಿಲು ತೂಗುವುದು ಅಂತ ಒಂದು. ಹೌದು, ಅದು ತಾಯಿಯಂದಿರಿಗೆ ಗೊತ್ತಿರುವುದು, ನನ್ನಲ್ಲಿ ಕೇಳಿದ್ರೆ ಗೊತ್ತಿರ್ಲಿ. ಯಾಕಂದ್ರೆ ನನಗಿಂತ ಹೆಚ್ಚು ನಿಮಗೂ ಗೊತ್ತುಂಟದು. ಹೌದಪ್ಪ, ನೀವು ಬಹಳ ಮುದ್ದಿನಿಂದ ಮಕ್ಕಳನ್ನು ಸಾಕಿದವರು. ಇದು ಒಂದು ಉದಾಹರಣೆ ನಾನು ಆಡಿದ್ದು. ಯಾಕೆ ಅಂತ ಕೇಳಿದ್ರೆ, ಕೈಕೇಯಿ ಅಯೋಧ್ಯೆಯಲ್ಲಿ ಯಾವುದೇ ಸಂಭ್ರಮ ಆಗಲಿ 4 ದಿನಕ್ಕೆ ಮೊದಲು ನನ್ನಲ್ಲಿ ಯಾವ ಸೀರೆಯನ್ನು ಉಡಬೇಕು ಅಂತ ಕೇಳುವವಳು ನೀನು ಅಂತ ನನ್ನಲ್ಲಿ ಹೇಳಿದೆ. ಈಗ ಇವತ್ತು ಸಂಭ್ರಮ ಉಂಟು ಅಂತ ಈ ಕ್ಷಣದವರೆಗೆ ನನಗೆ ಹೇಳಿದ್ದೀರಾ ನೀವು? ಅದು ಹೇಳಲಿಕ್ಕೆ ಎಂತದುಂಟು? ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ನಾನು ಪ್ರತ್ಯೇಕ ನಿನ್ಗೆ ಹೇಳಲಿಕ್ಕೆ ಎಂತದ್ದು? ಕಾರ್ಯಕ್ರಮ ನೀನೇ ಬಾಕಿದವರಿಗೆ ಹೇಳಬೇಕು. ಕಾರ್ಯಕ್ರಮ ಉಂಟು ಅಂತ ಆದ್ರೂ ಹೇಳಬೇಡುವ? ಈ ಕಾರ್ಯಕ್ರಮ ಉಂಟು ಅಂತ ನಿಮ್ಮ ಮನಸ್ಸಲ್ಲಿ ನೀವು ಆಲೋಚನೆ ಮಾಡಿದರೆ ಸಾಕು. ಈಗ ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಮನೆ ಯಜಮಾನವನಷ್ಟೇ ಆಲೋಚನೆ ಮಾಡಿ ಊರಿಡಿ ಹೇಳಿ ಕೇಳುದು. ಹೆಂಡತಿಗೆ ವಿಷಯವೇ ಗೊತ್ತಿಲ್ಲ ಇದ್ರೆ ಅವಳು ಹೇಳುದು ಹೇಗೆ? ಅಲ್ಲ, ಈಗ ಅಯೋಧ್ಯೆಯಲ್ಲಿ ನೀನೊಬ್ಬಳೇ ಇರುದ? ನಾನೊಬ್ಬಳೇ. ಅಯೋಧ್ಯೆಯೇ ಸಂಭ್ರಮಗೊಂಡು ಪ್ರತಿಯೊಬ್ಬರೂ ಅರಮನೆಯ ಪ್ರಾಂಗಣದಲ್ಲಿ ಇದ್ದಾರೆ. ನಿಮ್ಮ ಹತ್ರ ಒಂದು ಹೇಳ್ಬೇಕು, ಈಗ ನಾನೆಲ್ಲ ತಿಳಿದವಳಿದ್ದೇನೆ. ಯಾವಾಗ ರಾಮನಿಗೆ ಪಟ್ಟಾಭಿಷೇಕ ಅಂತ ನೀವು ನಿರ್ಣಯ ಮಾಡಿದ್ರು, ಆ ಹೊತ್ತಿಗೆ ಅವನಿಗೆ ಗೊತ್ತಾಗಿದೆ. ಅವನು ಹೋಗಿ ಅವನ ತಾಯಿಯಾದ ಕೌಸಲ್ಯಲ್ಲಿ ಹೇಳಿದ್ದಾನೆ. ಹೌದು, ನನಗೆ ಗೊತ್ತಾದ್ರೆ ನನ್ನ ದಾಸಿ ಬಂದು ಹೇಳುವಾಗ ಊರಿನವರೆಲ್ಲ ಸಂತೋಷವನ್ನು ಆಚರಿಸ್ತಾ ಇದ್ದಾರೆ. ನನ್ನ ಉಳಿದ 2 ಅಕ್ಕಂದಿರು ಎಲ್ಲ ದಾನವನ್ನು, ದಕ್ಷಿಣೆಯನ್ನು, ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಅವಳು ಬಂದು ಹೇಳಿದಾಗ, ನಿನಗೆ ಗೊತ್ತಾದಾಗ ನೀ ಹೋಗಿ ಅವರೊಟ್ಟಿಗೆ ಸೇರಿಕೊಳ್ಳುದು ಬೇಡ. ಯಾಕಂದ್ರೆ ಇಲ್ಲಿಯವರೆಗೆ ಅಯೋಧ್ಯೆಯಲ್ಲಿ ನಡೆಯುವ ಯಾವ ವ್ಯವಹಾರವೇ ಇರಬಹುದು, ಬಹಳ ಸಣ್ಣದರಿಂದ ಹಿಡಿದು ಬಹಳ ದೊಡ್ಡದರವರೆಗೆ ಅದು ಕೈಕೇಯಿ ಅಂತಃಪುರದಲ್ಲೇ ನಿರ್ಣಯ ಆಗಿಕೊಂಡಿದ್ದದ್ದು. ಹೌದಾ? ನೀವು ಮೊದಲ ದಿವಸ ನನ್ನ ಹತ್ರ ಒಂದು ಮಾತು ಹೇಳದೆ ಏನನ್ನಾದ್ರೂ ಮಾಡಿದ್ದು ಅಂತ ಉಂಟು? ಇಲ್ಲ. ಇಲ್ಲ. ಹೌದಾ? ಇಲ್ಲ. ಹಾಗಾದ್ರೆ ಇಷ್ಟು ಮುಖ್ಯವಾದ ಒಂದು ಘಟ್ಟ ಇದು. ಈಗ ಪಟ್ಟಾಭಿಷೇಕ ಅನ್ನೋದು 2 ಸಲ 3 ಸಲ ಅಂತ ಆಗ್ಲಿಕ್ಕೆ ಇಲ್ಲ, ಒಮ್ಮೆ. ಮದುವೆ ಕೆಲವು ಸಲ ಆಗಬಹುದು ನಿಮಗೆ, ಗಂಡಸರಿಗೆ. ಆದ್ರೆ ಪಟ್ಟಾಭಿಷೇಕ ಹಾಗಲ್ಲ, ಒಮ್ಮೆ. ಅಂತಹ ಒಂದು ಮಹತ್ವವಾದಂತಹ ಕ್ಷಣದಲ್ಲೂ ಕೈಕೇಯಿ ಹತ್ರ ಒಂದು ಮಾತು ಹೇಳಬೇಕು ಅಂತ ಕಾಣಲಿಲ್ವ ನಿಮಗೆ? ಕೈಕಾ, ನಿನ್ನಲ್ಲಿ ಹೇಳಬಾರದು ಅಂತ ನಾನು ಇದನ್ನು ಸಂಕಲ್ಪಿಸಿದ್ದಲ್ಲ. ಕೆಲವಾರು ದಿವಸಗಳಿಂದ ಕಂಡು ಬಂದ ಅಪಶಕುನವೇ ಕಾರಣವಾಗಿ ನಾನಿನ್ನು ಹೆಚ್ಚು ಕಾಲ ಬದುಕಿ ಉಳಿಯುವುದಿಲ್ವೇನೋ ಎನ್ನುವ ಘಾತ ಮನಸ್ಸಿಗೆ ಬಂದದ್ದರಿಂದ. ನಿಮಗೆ ಹಾಗೆ ಅನ್ನಿಸಿದ್ದ? ಹೌದು, ಬಹುಕಾಲ ಬಾಳಿದೆ ಪೊಡವಿಯಲ್ಲಿ, ಇನ್ನು ಕಡುವೃದ್ಧನಾದಂತಹ ನನಗೆ ಜೀವನ ಇಲ್ಲ ಅಂತ ಕಂಡು ಹೋದದ್ದು. ಯಾರು ಹೇಳಿದ್ದು ನೀವು ಕಡುವೃದ್ಧರಾಗಿದ್ದೀರಿ ಅಂತ? ಅಲ್ಲ, ಯಾವ ಹೆಂಡತಿಯೂ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಕೇಳಿದ್ರೆ, ಅವ ಮುದುಕಾದ್ರೆ ಇವಳು ಮುದುಕಿ ಅಂತ ಪ್ರತ್ಯೇಕ ಹೇಳ್ಬೇಕಾ? ವಿಷಯ ಹೌದು, ಕೆಲವರದ್ದರಲ್ಲಿ ಅಲ್ಲ, ನನ್ನ ಆಗಿದ್ದವರ ಕೆಲವು ಸಲ ಗಂಡನ ಕೂದಲು ಬೆಳ್ಳಗಾಯಿತು ಅಂತಾದ್ರೆ ಹೌದು ಹೆಂಡತಿಯರಿಗೆ ಬೇಸರ ಆಗ್ತದೆ. ಅದು ಬೇಕಲ್ಲ, ಕೆಲವರಿಗೆ ಬೇಸರ ಆಗುದಿಲ್ಲ. ಯಾಕಂದ್ರೆ ಬೆಳ್ಳಗಾಗಲಿ, ನಾನು ಹೇಗೂ ನೋಡ್ಲಿಕ್ಕಿದ್ದೇನಲ್ಲ, ಬಾಕಿದವರು ನೋಡುದು ಬೇಡ ಅಂತ ಹೇಳ್ತಾರೆ. ಅಲ್ಲ, ಮೊದಲೇ ಹೆಂಡತಿಯ ಕೂದಲು ಬೆಳ್ಳಗಾಗಿದೆ ಅಂತ ಆದ್ರೆ ಅಂತವಳಿಗೆ ಬೇಸರ ಆಗ್ಲಿಕ್ಕಿಲ್ಲ. ಅದೇ ನಾ ಹೇಳಿದ್ದೇನಲ್ಲ, ಗಂಡನನ್ನು ವೃದ್ಧ ಅಂತ ಹೇಳುವುದು, ಯುವಕ ಅಂತ ಹೇಳುವುದು, ಅದು ಅವನ ಹೆಂಡತಿಗೆ. ನಾನು ನಿಮ್ಮನ್ನು ವೃದ್ಧ ಅಂತ ಹೇಳಿದ್ರು ಯಾವ ದೃಷ್ಟಿಯಿಂದ ಗೊತ್ತೋ? ವೃದ್ಧಿ ಹೊಂದಿದವರು. ಹೌದಲ್ಲ? ಹೌದೇ ಹೌದು. ಹೌದಲ್ಲ? ಅಂತಹ ನೀವು ಯಾಕೆ ನನಗೆ ಹೀಗೆ ಮಾಡಿದಿರಿ? ನೋಡು, ಅಂತಃಪುರದ ವಿಷಯ ಆದ್ರೆ, ಗಂಡನಾದವ ಸ್ವಯಂ ತೀರ್ಮಾನ ಮಾಡಬಹುದಾದಂತಹ ಒಂದು ವಿಷಯ ಆದ್ರೆ ಅದು ನಿನ್ನಲ್ಲೇ ಹೇಳಬೇಕಿತ್ತು. ಹೇಳಿದ್ದೇನೆ, ಹೇಳುತ್ತೇನೆ. ಆದ್ರೆ ಇದು ಹಾಗಲ್ಲ. ಪೊಡವೆಗೆ ಸಂಬಂಧಪಟ್ಟ ವಿಷಯ. ನನ್ನ ಜ್ಯೇಷ್ಠ ಸುಕುಮಾರನಾದಂತಹ ರಾಮನಿಗೆ ಪಟ್ಟವನ್ನು ಕಟ್ಟುವಲ್ಲಿ ಮಂತ್ರಿಯ ಪ್ರಾಮುಖ್ಯತೆ ಉಂಟು, ಕುಲಗುರುಗಳಾದಂತಹ ವಶಿಷ್ಠರ ಪಾತ್ರತ್ವ ಅಗತ್ಯ ಉಂಟು. ಹಾಗೆ ನಾವು ಸಮಾಲೋಚನೆ ಮಾಡಿ, ಅದು ಹೆಚ್ಚು ದಿವಸದಿಂದ ನಾನು ಯೋಚನೆ ಮಾಡಿದ್ದಲ್ಲ. ಮತ್ತೆ ನಿನ್ನೆ ಸಂಜೆ ನಾನು ಯೋಜಿಸಿ ಇವತ್ತು ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡಿದ್ದೆ. ಹಾಗಾಗಿ ನಿನ್ನಲ್ಲಿಗೆ ಬರಲಿಕ್ಕೆ ಅವಕಾಶ ಆಗಲಿಲ್ಲ. ಮತ್ತೆ ನನಗೊಂದು ನಿನ್ನ ಬಗ್ಗಿದ್ದಂತಹ ಗೌರವ, ನಿನ್ನ ಬಗ್ಗಿದ್ದಂತಹ ಪ್ರೀತಿ, ನನ್ನ ಕೈಗೆ ನಾ ಮಾಡಿದ ತೀರ್ಮಾನ, ಅದು ಅವಳ ತೀರ್ಮಾನ, ನೀನು ಅದರಲ್ಲಿ ಏನು ಎಣಿಸ್ಲಿಕ್ಕಿಲ್ಲ ಹೀಗೆ ಅಂತ ನಾ ಭಾವಿಸಿ ಈಗ ನನಗೆ ಅರ್ಥ ಆಯ್ತು ಕಾರ್ಯದ ತೀವ್ರತೆ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ನೋಡು, ಪಟ್ಟಾಭಿಷೇಕ ಎನ್ನುವುದು ರಾಮನಿಗೆ. ಕುಲಗುರುಗಳಾದಂತಹ ವಶಿಷ್ಠರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪುಷ್ಯ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ರಾಮ ಪಟ್ಟಕ್ಕೆ ಏರಬೇಕು. ಆಗ್ಲಿಲ್ಲ, ವಶಿಷ್ಠರು ಹೇಳಿದ್ದಾರೆ. ಆಗ್ಲಿಲ್ಲ. ಸರಿ, ಕಾರ್ಯಕ್ರಮದ ಹಂತದಲ್ಲಿ ಉಂಟು. ಸರಿ,
ನೀನು ಬರಲಿಲ್ಲ ಅಂತ ನಮ್ಮ ರಾಮನಿಗೆ ಕಂಡಾಗ ಲಕ್ಷ್ಮಣ ನಿನ್ನಲ್ಲಿ ಬಂದು ಹೇಳಲಿಕ್ಕೆ ತೊಡಗಿದ. ಅದನ್ನು ನೀನು ಅಂಗೀಕರಿಸಿ ನೀನಲ್ಲಿಗೆ ಬರ್ತಿದ್ರೆ ನಾ ಬರ್ತಿರ್ಲಿಲ್ಲ. ಗೊತ್ತಾಯ್ತು. ನಾನಾದರೂ ಬರಬೇಕು ಅಂತ ನೀ ಕೇಳಿದಾಗ ಆ ಅವಸರದ ಕಾರ್ಯವನ್ನು ಬಿಟ್ಟಾದರೂ ನಿನ್ನಲ್ಲಿವರೆಗೆ ಯಾಕೆ ಬಂದಿದ್ದೇನೆ ಕೇಳಿದ್ರೆ, ಯಾಕೋ ರಾಮನ ಪಟ್ಟಾಭಿಷೇಕ ನನಗೆ ಎಷ್ಟು ಮುಖ್ಯವೋ ಅಷ್ಟೇ ಕೈಕೆಯ ಸಮಾಧಾನವೂ ಮುಖ್ಯ. ಸರಿ, ಅದನ್ನಾದರೂ ಅಲ್ಲಿ ನಿಲ್ಲಿಸಿ ನನ್ನ ಕೈಕೆಗೆ ಆಗಿ ನಾನು ಓಡಿಕೊಂಡು ಬಂದಿದ್ದೇನೆ. ಆದ್ದರಿಂದ ತಡ ಮಾಡಬೇಡ, ಹೇಳು. ಒಂದು ಮಾತು ಹೇಳು. ಅಲ್ಲ, ಸಂದೇಹ ಉಂಟು ಅಂತ ಹೇಳಿದೆ. ಏನು? ಈಗ ಒಂದು ವಸ್ತುವನ್ನು ಮೊದಲೇ ನಾವು ಇಂಥವರಿಗೆ ಕೊಡ್ತೇವೆ ಅಂತ ವಾಗ್ದಾನ ಮಾಡುವುದು. ಹೌದು. ಆಮೇಲೆ ಅವನು ಕೇಳಲಿಲ್ಲ ಅನ್ನುವ ಕಾರಣಕ್ಕೋ ಅವನಿಗೆ ಮರೆತು ಹೋಯಿತು ಅನ್ನೋದಕ್ಕೋ ಅದನ್ನೇ ಇನ್ನೊಬ್ಬನಿಗೆ ಕೊಡುವುದು ಸರಿಯೋ? ಈಗ ಒಬ್ಬನಿಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ, ಇನ್ನೊಬ್ಬನಿಗೆ ಕೊಡಬಹುದಾ? ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡ್ಲಿಕ್ಕೆ ಹೌದಾ? ಆದ್ರೆ ಕೊಡ್ತೇನೆ ಎನ್ನುವುದು ಏನು, ಯಾವಾಗ, ಯಾಕೆ, ಈ ಮೂರು ವಿಷಯ ಉಂಟದ ಉಂಟು. ನೀನು ಯಾವುದು ಕೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ದೊಡ್ಡ ಅಕ್ಕ ಕೌಸಲ್ಯ, ಹೌದು, ಮದುವೆಯಾಗಿ ಹಲವಾರು ವರ್ಷ ಆಯ್ತು, ಮಕ್ಕಳಾಗಲಿಲ್ಲ. ಆಮೇಲೆ ಸುಮಿತ್ರೆಯನ್ನು ಮದುವೆಯಾಗಿ ಆಯ್ತು. ಹೌದು. ಮತ್ತೆ ಕೆಲವಾರು ವರ್ಷ ಕಳೀತು, ಮಕ್ಕಳಾಗಲಿಲ್ಲ. ಕೊನೆಗೆ ಕೇಕಯದಿಂದ ಅಶ್ವಪತಿ ಮಹಾರಾಜನ ಮಗಳಾದಂತಹ ಕೈಕೇಯಿಯನ್ನು ಮದುವೆ ಆಗೋಣ ಈ ಭಾವದಿಂದಲೇ ನಿಮ್ಮ ಮಂತ್ರಿಯಾದಂತಹ ಸುಮಂತ್ರ ನಮ್ಮಲ್ಲಿಗೆ ಬಂದದ್ದು. ಹೌದು. ಆಗ ನಮ್ಮ ತಂದೆಗೊಂದು ಕೊಟ್ಟ ಮಾತು ನನಗೂ ಗೊತ್ತುಂಟದು. ಕೈಕೇಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುವಿಗೆ ಸೂರ್ಯವಂಶದ ಪಟ್ಟವನ್ನು ಕೊಡ್ತೇವೆ, ವಾಗ್ದಾನ ಕೊಟ್ಟೇ ಅಲ್ವ ನನ್ನನ್ನು ಮದುವೆಯದ್ದು. ಹೌದು. ಈಗ ಭರತ ಇದ್ದಾನಲ್ಲ, ಆದ್ರೆ ಒಂದು ಏನು, ಇಬ್ಬರು ಸತಿಯರಲ್ಲಿಯೂ ಮಕ್ಕಳನ್ನು ಕಾಣದೇ ಇರುವ ನಾನು ಸರಿ ಸಂತಾನವೇ ಮುಖ್ಯ ಅಂತ ಎಣಿಸುತ್ತಾ ಇರುವಾಗ ನಿನ್ನನ್ನೊಂದು ಕೈ ಹಿಡಿದ್ರೆ ಮಗು ಆದೀತೋ ಅಂತ ನಮ್ಮ ಮಂತ್ರಿಯಾದಂತಹ ಸುಮಂತ್ರರಲ್ಲಿ ನಿನ್ನ ಅಪ್ಪನನ್ನು ಮಾತಾಡಿಸಿದ್ರು. ಸರಿ, ನಿನಗೂ ಮಕ್ಕಳಾಗ್ಲಿಲ್ಲ ಅಲ್ಲ? ಆಗಿದ್ದಾನಲ್ಲ. ಅಲ್ಲ, ಅದು ಈಗ ನಿನ್ನನ್ನು ಮದುವೆಯಾಗಿ ಮಕ್ಕಳಾಗಿದೋ ಆ ದೃಷ್ಟಿಯಿಂದ ಆಗ್ಲಿಲ್ಲ. ಇನ್ನೊಂದು ಮಾತು ಅಂತ ಹೇಳಿದ್ರೆ ಅದು ಸತ್ಯ ಅಂತ ನಾವು ನಂಬುವುದು. ಆಡುವಾಗ ಮಾತು, ಹೌದು, ನಡೆಯುವಾಗ ಧರ್ಮ, ಆಚರಿಸುವಾಗ ದೇವರು. ಸರಿ, ನಾವು ನಮ್ಮ ಮಾತನ್ನು ದೇವತೆಗಳಿಗೆ ಬಿಡುವುದು. ಸಂತಾನ ಇಲ್ಲದೆ ಇರುವಂತಹ ನಾನು ಸಂತಾನವನ್ನು ಕಾಣುವುದಕ್ಕಾಗಿ ನಿನ್ನನ್ನು ಸತಿಯಾಗಿ ಅಂಗೀಕರಿಸಿ ನಿನ್ನ ಹೊಟ್ಟೆಯಲ್ಲಿಯೂ ನನಗೆ ಮಗು ಆಗಲಿಲ್ಲ. ಆಮೇಲೆ ಋಷ್ಯಶೃಂಗನಿಂದ ಸರಿ ನಾವು ಪುತ್ರಕಾಮೇಷ್ಟಿಯನ್ನು ಮಾಡಿದೆವು. ಪಾಯಸ ಬಂತು. ಸರಿ, ಆ ದೇವತೆಯಾದ್ರೂ ಇದನ್ನು ಕೈಕೆಗೆ ಮಾತ್ರ ಕೊಡಬೇಕು ಅಂತ ಹೇಳಲಿಲ್ಲ. ಇಲ್ಲ, ನಿನ್ನ ಮಡದಿಯರಿಗೆ ಕೊಡು. ಆಗ ನಿಮಗೆ ಕೊಟ್ಟದ್ದು ನಾನು. ಸರಿ, ನೀವು ಹಂಚಿ ತಿಂದಿರಿ, ಒಟ್ಟಿಗೆ ತಿಂದದ್ದು. ನೀನು ಯಾಕೆ ಮೊದಲು ಇರಲಿಲ್ಲ? ನನಗೆ ಮೊದಲೇ ನೀವು ಕೊಡ್ತಿದ್ರೆ ಹೇಳ್ತಿದ್ರೆ. ನಾನು ಕೊಟ್ಟದ್ದಲ್ಲ, ನೀವೇ ಹಂಚಿಕೊಂಡದ್ದು. ಅದೇ ಗೊತ್ತಾಯ್ತು. ನೀನು ಯಾಕೆ ಮೊದಲು ಇರಲಿಲ್ಲ? ಹಾಗಾದ್ರೆ ದೇವತೆಗಳಿಗೆ ಒಂದು ಸಂಕಲ್ಪ ಉಂಟು. ಇಂಥವಳ ಹೊಟ್ಟೆಯಿಂದ ಹುಟ್ಟುವ ಮಗನೇ ಭಾವಿ ಸಾಮ್ರಾಟ ಅಯೋಧ್ಯೆಗೆ ಎನ್ನುವುದು ಅವರ ಸಂಕಲ್ಪ. ಒಂದು ದಿನಕ್ಕಾದ್ರೂ ಒಂದು ನಕ್ಷತ್ರಕ್ಕಾದ್ರೂ ನಿನ್ನ ಮಗ ದೊಡ್ಡವನಾಗ್ತಿದ್ರೆ ಕೇಳಲಿಕ್ಕಿತ್ತ? ನೀವು ಮೂವರೂ ಬಂಜೆಯರು ಅಂತ ತೀರ್ಮಾನ ಆಗಿ ಇನ್ನು ನನಗೆ ಸಂಸಾರದಲ್ಲಿ ಸಂತಾನ ಇಲ್ಲ ಅಂತ ಕೊರಗುವ ಕಾಲಕ್ಕೆ ಗುರುಗಳಾದಂತಹ ವಶಿಷ್ಠರ ನಿರೂಪಣಂತೆ ಸರಿ ಆದ ಪುತ್ರಕಾಮೇಷ್ಟಿ, ಸಿಕ್ಕಿದ ಪಾಯಸ ತಿಂದ ನೀವು ಗರ್ಭಿಣಿಯರಾಗಿ ಹೆತ್ತಿರಿ. ಸರಿ, ಅದರಲ್ಲಿ ಜ್ಯೇಷ್ಠ ಸುತನಾಗಿ ಹುಟ್ಟಿಕೊಂಡವ ರಾಮ ಕೌಸಲ್ಯೆಯ ಮಗ. ಆದ್ದರಿಂದ ನಿನ್ನ ಅಪ್ಪನಿಗೆ ನಾ ಕೊಟ್ಟ ಮಾತಿನಲ್ಲಿ ಇನ್ನೂ ಔಚಿತ್ಯ ಉಂಟಾ? ನೀನೊಬ್ಬಳೇ ಹೇಳುವುದಿದ್ರೆ ಮತ್ತೆ ಬೇರೆ ಮಾತೇ ಇಲ್ಲ. ಈಗ ದೇವತೆಗಳ ಅನುಗ್ರಹದಿಂದ ಅದು ನಿನ್ನನ್ನು ನಾನು ಮದುವೆಯಾಗಿ ಮಗುವಾದದ್ದಲ್ಲ. ದೇವತೆಗಳ ಅನುಗ್ರಹದಿಂದ ನನ್ನ ಕ್ಷೇತ್ರದಲ್ಲಿ ಸಂತಾನ ಆಗಿದೆ. ಆದ್ದರಿಂದ ಜ್ಯೇಷ್ಠ ಸುತನಾದ ಇಕ್ಷ್ವಾಕು ವಂಶೀಯರ ವಂಶ ಬೀಳಿಗೆ ಒಬ್ಬ ಸಣ್ಣವ ಒಬ್ಬ ದೊಡ್ಡವ ಇಬ್ಬರಿದ್ರೆ ಯಾಕೂ ಆಗದೇ ಇದ್ದವ ಅವ ಪೀಠಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವನಾದ್ರೆ ಅವನನ್ನು ಬದಿಗೆ ಸರಿಸಿ ಮತ್ತೊಬ್ಬರಿಗೆ ಕೊಡಬಹುದು. ಖಂಡಿತ ಕಿರಿಯವನಿಗೂ ಕೊಡಬಹುದು. ಸರ್ವಲಕ್ಷಣ ಸಂಪನ್ನನಾಗಿರುವಂತಹ ರಾಮನಿರುತ್ತಾ ನಾನು ಭರತರಿಗೆ ಹೇಗೆ ಕೊಡ್ಲಿ? ಸತಿಯಲ್ಲಿ ನೀವು ಯೋಚನೆ ಮಾಡಬೇಕು. ಮೊದಲು ಕೊಟ್ಟ ಮಾತು ಉಂಟು, ಯಾವಾಗ ಉಂಟು, ಅದರ ವ್ಯಾಪ್ತಿ ಉಂಟಾ? ಇಲ್ಲ, ಈಗ ಇಲ್ಲ. ಅಂತೂ ನಿಮ್ಮ ನೆಲೆಯಿಂದ
ಈಗ ನೀವು ಭರತನಿಗೆ ಪಟ್ಟವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಆಗಲಿ ಅಗತ್ಯವಾಗಲಿ ಇಲ್ಲ. ನೀನು ಮೊದಲು ಇರಲಿಲ್ಲ, ಮಗ ದೊಡ್ಡವನಲ್ಲ ಅಲ್ಲ, ಹಾಗಾಗಿ ಅವನಿಗೆ ಕೊಡ್ಲಿಲ್ಲ. ಹೌದು. ಆದ್ರೆ ಒಂದು ಉಂಟಲ್ಲ, ಈಗ ಲಕ್ಷ್ಮಣ ರಾಮನ ಜೊತೆಗೆ ಹೇಗಿದ್ದಾನೋ ಹಾಗೆ ಭರತ ಶತ್ರುಘ್ನರಿಗೂ ತಮ್ಮ ಅಣ್ಣನಾದ ರಾಮನ ಬಗ್ಗೆ ಪ್ರೇಮವೋ ಮಮಕಾರವೋ ಭಕ್ತಿಯೋ ಇಲ್ವೋ? ಉಂಟು. ಅಷ್ಟೇ ಪ್ರೀತಿಸುವುದಿಲ್ಲ ಅವರು. ಹೌದು. ತಮ್ಮ ಅಣ್ಣನಾದ ರಾಮನಿಗೊಂದು ಪಟ್ಟಾಭಿಷೇಕ ಆಗುವುದನ್ನು ನೋಡಬೇಕು ಅಂತ ತಮ್ಮಂದರಿಗಿದ್ರೆ ಅದು ತಪ್ಪೋ? ಅಲ್ಲ. ಹಾಗಾದ್ರೆ ಯಾಕೆ ಅವರಿಗೆ ಹೇಳಿಲ್ಲ? ಅವಸರ. ಯಾಕೆ ನನ್ನ ತಂದೆ ಮನೆಗೆ ಹೇಳಿಲ್ಲ ನೀವು? ಅವಸರದ ತೀರ್ಮಾನ. ನಿನ್ನ ತಂದೆಯ ಮನೆಗೆ ಮಾತ್ರ ಅಲ್ಲ, ಸೀತೆಯ ತಂದೆಯ ಮನೆಗೂ ಹೇಳಿಲ್ಲ. ನಿನ್ನ ತಂದೆಯ ಮನೆಗೆ ಮಾತ್ರ ಅಲ್ಲ, ಸೀತೆಯ ತಂದೆಯ ಮನೆಗೂ ಹೇಳಿಲ್ಲ. ಈಗ ಒಂದು ಕೆಲವು ದಿನ ಮುಂದೆ ಈಗ ನಿನ್ನ ತಂದೆಯ ಮನೆಗೆ ಅದು ಮತ್ತೆ ಎರಡನೇ ಪ್ರಾಶಸ್ತ್ಯ. ಸರಿ. ಯಾಕಂದ್ರೆ ಸಾಮ್ರಾಟನಾಗಿ ಕಾಣಿಸಿಕೊಳ್ಬೇಕಾದ ರಾಮನ ಹೆಂಡತಿ ಅದು ಗೊತ್ತಾಯ್ತು. ಸೀತೆಯ ಅಪ್ಪನಿಗೆ ಮೊದಲು ಹೇಳಿಕೆ ಹೋಗ್ಬೇಕು. ಆ ನೆಲೆಯಿಂದ ನೋಡಿದ್ರೆ ಹೌದು. ಆದ್ರೆ ಭರತ ಶತ್ರುಘ್ನರು ಇದ್ದಾರೆ ಅನ್ನುವ ಕಾರಣಕ್ಕಾಗಿ ನನ್ನ ತಂದೆಯ ಮನೆಗೆ ಹೇಳಿದ್ದೀರೋ ಅಂತ ಕೇಳಿದ್ದು. ಈಗ ಒಂದು ತಿಂಗಳ ಮುಂದೆ ಹಾಕಿದ್ರೆ ಆಗುದಿಲ್ಲ. ಅವ್ರು ಬರ್ಲಿಲ್ಲ. ಮನೆಯ ಮಕ್ಕಳೇ ಬಾರದೆ ಕಾರ್ಯಕ್ರಮ ಮಾಡುವುದು ಹೇಗೆ? ಮನೆಯ ಮಕ್ಕಳು ಬಾರದೆ ಇದ್ರು ನನ್ನ ಮನದ ಮಕ್ಕಳವರು ನನಗೊತ್ತು. ತಾಯಿಯಾಗಿ ನೀನು ಭರತನನ್ನು ಹೇಗೆ ಕಂಡಿದ್ದೀಯೋ ಅದಕ್ಕಿಂತ ಕಡಿಮೆ ಕಂಡದ್ದಲ್ಲ ನಾನು ಭರತನನ್ನು. ನಾನು ಅವನಿಗೆ ಅಪ್ಪ. ನನ್ನ ಭರತ ಅವನಣ್ಣನಾದಂತಹ ರಾಮನಿಗೆ ಪಟ್ಟಾಗ್ತದೆ ಅಂತ ಆದ್ರೆ ಕನಸಿನಲ್ಲಿಯೂ ವಿರೋಧಿಸಲಿಕ್ಕಿಲ್ಲ. ನನಗೆ ವಿಶ್ವಾಸ ಉಂಟು ನನ್ನ ಮಕ್ಕಳಲ್ಲಿ ನನಗೆ ವಿಶ್ವಾಸ. ಸರಿ. ಈಗ ನಿನ್ನ ಮಗನಿಗೆ ಬೇಸರ ಆಗ್ತದೆ ಅಂತ ನೀ ಮಾತಾಡುವುದಿದ್ರೆ ಅದು ಬಿಟ್ಬಿಡು. ಅದು ನನಗೆ ಬಿಡುವ. ನಿನ್ನ ಅಪ್ಪ ಅಂತ ಬಿಡುವ. ಬಿಡುವ. ಅದನ್ನು ಬಿಡುವ. ಈಗ ನೀವು ಮಾತು ಒಂದು ಕೊಟ್ಟಿರಿ ಅಂತ ಆದ್ರೆ ಮತ್ತೆ ಅದನ್ನು ಬಿಡುವುದಿಲ್ಲ ಅಲ್ಲ? ಸೂರ್ಯವಂಶದ ಪದ್ಧತಿಯ ಹಾಗೆ ನಾವು ಮಾತು ಕೊಡ್ಲಿಕ್ಕಿಲ್ಲ, ಕೊಟ್ಟ ಮಾತನ್ನು ಬಿಡ್ಲಿಕ್ಕಿಲ್ಲ. ಸೂರ್ಯವಂಶದ ಚಕ್ರವರ್ತಿಯಾಗಿಯೇ ಕೊಟ್ಟ ಮಾತನ್ನು ಮೀರಬಹುದು. ಹಾಗೆ ಒಳ ಸುತ್ತಿನ ಮಾತಾಡಬಾರ್ದು. ಚಕ್ರವರ್ತಿಯಾಗಿ ಕೊಟ್ಟ ಮಾತನ್ನು ಮೀರಬಹುದು ಅಂತ ಹೇಳಿದ್ರೆ ನಾ ಮೀರಿದ್ದೇನೆ. ಈಗ ನನಗೆ ಸ್ವಲ್ಪ ನೋವಾಗ್ಲಿಕ್ಕೆ ಅದು ಕಾರಣ. ಇನ್ನು ಕೆಲವು ಕ್ಷಣ ಕಳೆದ್ರೆ ನೀವು ಕೊಟ್ಟ ಮಾತಿಗೆ ತಪ್ಪಿದ ಹಾಗಾಗ್ತದೆ. ಅಲ್ಲ, ಯಾವುದು ಕೊಟ್ಟದ್ದು, ಯಾವಾಗ ಕೊಟ್ಟದ್ದು, ಎಂತದ್ದು ಕೊಟ್ಟದ್ದು? ನೀನು ಮನೆಯೊಳಗೆ ಕೂತ್ಕೊಂಡು ಕೊಟ್ಟದ್ದು ಕೇಳಿದ್ರೆ ಎಂತದ್ದು ಕೊಟ್ಟದ್ದು ಕೈಕ? ನಮ್ಮ ಮದುವೆ ಆದ ಪ್ರಾರಂಭದಲ್ಲಿ ಸ್ವರ್ಗದಿಂದ ಒಂದು ರಥವನ್ನದ್ದೌದಾ? ಹೌದು. ತಿಮಿಧ್ವಜನನ್ನು ವಧಿಸುವುದಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿದ್ದೌದು ದೇವೇಂದ್ರ ಮಾತಲಿಯ ಮುಖೇನ. ಅವನನ್ನು ಕೊಲ್ಲುವುದಕ್ಕಾಗಿ ನೀವು ಹೊರಟಾಗ ನಾನೂ ಬರ್ತೇನೆ ಅಂತ ಹೇಳಿದ್ದೌದಾ? ಕರ್ಕೊಂಡು ಹೋಗ್ಲಿಲ್ವಾ? ಹೋಗಿದ್ದೀರಿ. ಮೊದಲೇ ಹೇಳಿದ್ದೇನೆ, ಸಮರಾಂಗಣ ಎನ್ನುವುದು ಹೌದು ಸುಮವನ ಅಲ್ಲ ಹೇಳಿದ್ದೀರಿ. ನೀನು ಬೇಡ ಅಂತ ಹೇಳಿದಾಗ ನೀನು ಒತ್ತಾಯದಲ್ಲಿ ಬಂದಿದ್ದೇನೆ. ನಿನ್ನನ್ನು ಬೇಡ ಅಂತ ಹೇಳಿಲ್ಲ. ಹೌದು. ನೀನೊಬ್ಬಳು ಬರ್ತಿ ಅಂತ ಹೇಳಿ ಬಾಕಿದ್ದ ನಿನ್ನ ಇಬ್ರು ಅಕ್ಕಂದಿರು ನಾವು ಬರ್ತೇವೆ, ನಾವು ಮೊದಲೇ ಬರಬೇಕಿತ್ತು, ಈಗಾದ್ರೂ ಬರ್ತೇವೆ, ರಥದಲ್ಲಿ ಜಾಗ ಉಂಟು ಅಂತ ಅವರು ಹೇಳಿಲ್ಲ. ಅವರು ಕೇಳಲೇ ಇಲ್ಲ. ಹೌದು. ಮತ್ತೊಂದುಂಟು, ವಿಷಮ ಸನ್ನಿವೇಶದಲ್ಲಿ ನಿಮಗೆ ಪ್ರಾಣಾಪಾಯ ಒದಗಿದಾಗ ನಾನು ಸಹಾಯ ಮಾಡಿದ್ದೌದಾ? ಹೌದೇ. ಹೌದು. ಅದನ್ನು ಮರೀಲಿಕ್ಕುಂಟ. ನಿನಗೆ ಮೆಚ್ಚಿದ್ದೇನೆ, ನಿನಗೆ 2 ವರವನ್ನು ಕೊಡ್ತೇನೆ ಅಂತ ನೀವು ಹೇಳಿದ್ದೌದಾ? ನೀ ಕೇಳ್ತಿದ್ರೆ ಅವತ್ತೇ ಕೊಟ್ಟಾಗ್ತಿಲ್ಲ. ನೀ ಬೇಡ ಅಂತ ಹೇಳಿದೆ. ನೀವು ನನ್ನ ವರನಾಗಿಯೇ ನೀವಿರುವಾಗ ನನಗೆ ವರ ಯಾಕೆ? ಆಗ ಒಂದು ಮಾತು ಹೇಳಿದ್ದೀರಿ ನೀವು. ಹೌದು. ಅಯೋಧ್ಯೆಯ ಚಕ್ರವರ್ತಿಯ ಪ್ರಾಣ ನೀನು ಉಳಿಸಿದ್ದು, ಕೇವಲ ನಿನ್ನ ಗಂಡನ ಪ್ರಾಣ ಉಳಿಸಿದ್ದಲ್ಲ, ಅಯೋಧ್ಯೆಯ ಚಕ್ರವರ್ತಿಯ ಪ್ರಾಣವನ್ನು ನೀನು ಉಳಿಸಿದವಳು. ಚಕ್ರವರ್ತಿಯಾಗಿ ಕೇಳ್ತೇನೆ, ನಿನಗೆ ಬೇಕಾದ್ದನ್ನು ಕೇಳು ಅಂತ. ಅದು ನನ್ನ ಹೃದಯ ವೈಶಾಲ್ಯ. ಹೌದಪ್ಪ. ಅದನ್ನು ಹೀಗೆ ತಿರುಗಿಸಲಿಕ್ಕೂ ಬರ್ತದೆ. ನೀನು ಚಕ್ರವರ್ತಿಯನ್ನೆಲ್ಲ ಉಳಿಸಿದ್ದು, ನಿನ್ನ ಕರಿಮಣಿಯನ್ನು ಉಳಿಸಿದ್ದು ಅಂತ ಹೇಳಬಹುದಾಗಿತ್ತು. ಹೇಳಿಲ್ಲ. ಚಕ್ರವರ್ತಿಯನ್ನು ನೀನು ಉಳಿಸಿದೆ, ನಿನಗೆ ವಿಶೇಷವಾಗಿ ನಾ 2 ವಾರ ಕೊಡ್ತೇನೆ. ಆದ್ರೂ ನೀನು ಹೇಳಿದ್ದು ನನಗೆ ಬೇಡ. ಹೌದು. ಆಯ್ತು, ನಿನಗೆ ಬೇಡದೇ ಇದ್ರೆ ಬೇಕು ಅಂತ ಆಗುವಾಗ ಕೇಳು. ಅದು ಈಗಲೂ ಊರ್ಜಿತದಲ್ಲಿ ಉಂಟು. ಈಗಲೂ ನಾನು ಅದೇ ಮಾತು ಹೇಳಿದ್ದೇನೆ, ನನಗೆ ಬೇಕು ಅಂತ ಆಗುವಾಗ ಕೇಳ್ತೇನೆ. ನಿನಗೆ ಬೇಕು ಅಂತ ಆದೀತಾ? ಬೇಕು ಅಂತ ಆಗುವ ಹಾಗೆ ನಾವು ಮಾಡಿಯೇವಾ? ಅಂದ್ರೆ ನಿನಗೇನು ಕಡಿಮೆ ಆಗಿದೆ ಜೀವನದಲ್ಲಿ? ದಶರಥನಿಗೆ ಕೊಟ್ಟದ್ದು ಕಡಿಮೆಯ? ಏನು ಕಡಿಮೆ ಮಾಡಿದೆ? ಏನು ಕಡಿಮೆ? ಹೇಳು. ಕಡಿಮೆ ಆದ್ರೆ ಹೇಳು, ನಿನಗೆ ಯಾವುದು ಬೇಕು, ಏನು ಬೇಕು ಕೇಳು. ಕಡಿಮೆ ಆಗುವುದು ಬೇರೆ, ಕೊಟ್ಟ ವರವನ್ನು ಪೂರೈಸುವ ಮೂಲಕ ನೀವು ಋಣಮುಕ್ತರಾಗುವುದು ಬೇರೆ. ಈಗ ನನಗೆ ಬೇಕೋ ಬೇಡ ಅನ್ನುವುದಕ್ಕಿಂತಲೂ ಸೂರ್ಯವಂಶದ ಚಕ್ರವರ್ತಿ ಪೀಠದಲ್ಲಿ ಕೂತಂತಹ ಒಬ್ಬ ವ್ಯಕ್ತಿ ಕೊಟ್ಟ 2 ವರಗಳು, ಅದು ಹಾಗೆ ಅವನಲ್ಲಿ ಉಳಿಬಾರದು. ಇನ್ನು ಕೆಲವು ಕ್ಷಣ ಕಳೆದ್ರೆ ರಾಮ ಹೌದಾ ಇಲ್ಲಿಗೆ? ಹೌದು. ಆಮೇಲೆ ನೀವು ಚಕ್ರವರ್ತಿ ಅಲ್ಲೂ ಅಲ್ಲ. ನಾನು ಇರುವಷ್ಟು ಕಾಲ ನಾನೇ,
ಯೌವರಾಜ್ಯಾಭಿಷೇಕ ರಾಮನಿಗೆ. ಏನೇ ಇರ್ಲಿ ಅಧಿಕಾರ ಅನ್ನೋದು ಹಂಚಿ ಹೋಗ್ತದ ಅಲ್ಲ, ಅದು ಮಗನಿಗೆ. ಹೌದಾ? ಅದು ಮಗನಿಗೆ. ನಾನು ಇಲ್ಲ ಅಂತ ಅಂದ್ರೆ ಅರ್ಥ ಅಲ್ಲ. ಗೊತ್ತಾಯ್ತು ನನಗೆ ಹಕ್ಕೇ ಇಲ್ಲ ಅಂತಂದ್ರೆ ನಾನು ಮೊದಲೇ ಆಡಿದ್ದೇನೆ. ಚಕ್ರವರ್ತಿ ಪೀಠದಲ್ಲಿ ರಾಮ ಕುಳಿತು ಅವನ ರಾಜ್ಯಾಭಿಷೇಕವನ್ನು ಅಥವಾ ರಾಜ್ಯಾಧಿಕಾರ ಮಾಡುವ ವೈಖರಿಯನ್ನು ನೋಡಬೇಕು ಅನ್ನೋ ಅಪೇಕ್ಷೆಯಲ್ಲಿ ನೀವು ಮಾಡಿದ್ದು. ಹೌದು. ಹಾಗಾದ್ರೆ ಮತ್ತೆ ಅವನ ಆಕ್ಷೇಪ ಮಾಡ್ಲಿ, ಆಕ್ಷೇಪ ಮಾಡದಿರ್ಲಿ, ಒಂದು ಮಾತು ಅವನ ಹತ್ರ ಕೇಳಬೇಕೋ ಬೇಡವೋ? ನನ್ನ ಮಗನ ಹತ್ರ ಕೇಳಬೇಕಾದ ಸಂದರ್ಭ ಬರ್ಲಿಕ್ಕಿಲ್ಲ. ಕೇಳಬೇಕು ಅಂತಾದ್ರೆ ನಾನು ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕೂ ಇಲ್ಲ. ನನಗೆ ಅದು ಇಷ್ಟ ಇಲ್ಲ. ನನಗೆ ಯಾರ್ಯಾರ ಹತ್ರ ಕೇಳಿಕೊಡುದು ನನಗೆ ಇಷ್ಟ ಇಲ್ಲ. ನನಗೆ ನೀವು ಸ್ವಂತ ಯೋಗ್ಯತೆಯನ್ನು ಕೊಡಬೇಕು. ಈಗ ಅದಕ್ಕೆ ನಾನು ಹೀಗೆ ಮಾಡಿದ್ದು. ನನಗೆ ಕೇಳಿದ ಮಾತು ಉಂಟಲ್ಲ, ಅದನ್ನೇ ಹಿಡ್ಕೊಂಡು ನೀನು ಇಷ್ಟು ಮೇಲೆ ಕೆಳಗೆ ಆಗುದ? ಇವತ್ತು ಬಿದ್ದಿರುವ ನಿನ್ನ ಕೈಗೆ ಕೈ ಸೇರಿಸಿ ನಾ ಎಬ್ಬಿಸ್ತಾ ಇದ್ದೇನೆ. ನೆಲದಲ್ಲಿ ಮಲಗಿದ ಬಡು. ಅವತ್ತು ನೆಲದಲ್ಲಿ ಬಿದ್ದ ನನ್ನನ್ನು ನೀನು ಇವತ್ತು ನೆಲದಲ್ಲಿ ಬಿದ್ದ ಅಂತ ಹೇಳುವುದಿಲ್ಲ, ಮಲಗಿದ. ನಾನವತ್ತು ಗೊತ್ತಿಲ್ಲದೆ ಬಿದ್ದದ್ದು. ಸರಿ, ನೀ ಬೇಕು ಅಂತ ಮಲಗಿದ. ಸರಿ, ಮಲಗಿದ ನಿನ್ನನ್ನು ಕೈಗೆ ಕೈ ಕೊಟ್ಟೆ ಎಬ್ಬಿಸಿದ್ದೇನೆ. ಅದೇ ನಿನ್ನ ಗಂಡ ದಶರಥ. ಈಗಲೂ ಯಾವ ಬದಲಾವಣೆಯೂ ಇಲ್ಲ. ನನಗೆ ಅರ್ಥ ಆಗ್ತದೆ ಕೈಕ. ಏನು ಸ್ವಾಮಿ? ನಮ್ಮ ಮನೆಯ ದೇವರ ಹುಟ್ಟು ನಮಗೆ ಗೊತ್ತಾಗುದಿಲ್ವ? ಅದು ನಮಗೇ ಗೊತ್ತಾಗಬೇಕಲ್ಲ. ನನ್ನ ಕೈಗೆ ಹೇಗೆ ಅಂತ ನನಗೆ ಗೊತ್ತಿಲ್ವ? ಅತ್ಯಂತ ಪ್ರೀತಿ ನಿನಗೆ, ಅತ್ಯಂತ ಒಲವು. ಹೌದಪ್ಪ, ನಾ ಬಿಟ್ಟರೆ ನಿನಗೆ ಪ್ರಪಂಚ ಇಲ್ಲ. ಒಂದೇ. ಅದಕ್ಕೆ ನಾನು ಆಡಿದ್ದು ಸೂರ್ಯನ ಬೆಳಕೇ ಬೀಳದೆ ತಾವರೇ ಅರಳಿಲ್ಲ ಅಂತ ಆಕ್ಷೇಪ ಮಾಡಿದ್ರ ಆದೀತ. ಆ ಪ್ರೀತಿ ಉಂಟಲ್ಲ, ಕೆಲವು ಸಲ ಇಂಥದ್ದಕ್ಕೆ ಅವಕಾಶ ಮಾಡಿಕೊಡು. ನಮಗೆ ಇಷ್ಟು ಹತ್ತಿರದವರು ಹಾಗೆ ಮಾಡಿದ್ರಲ್ಲ, ಸಣ್ಣ ವಿಷಯ, ವಿಷಯ ಸಣ್ಣದು, ಆದ್ರೆ ಅದು ದೊಡ್ಡದಾಗಿ ಬಿಡುವುದು ನಮ್ಮದಾದಂತಹ ಸಂಬಂಧದ ಲಾಗಲಿ. ಮತ್ತೆ ಸಿಟ್ಟು ಮತ್ತೆ ಹೊಟ್ಟೆ ಕಿಚ್ಚು ಎರಡು ಹೆಚ್ಚು ಪ್ರೀತಿ ಇದ್ರೆ ಇರುವುದು. ಕೈಕೆ ಕೊಡ್ತಾ ಇದ್ದಾಳೆ, ಕೌಶಲ್ಯ ಕೊಡ್ತಾ ಇದ್ದಾಳೆ, ಸುಮಿತ್ರೆ ಅಲ್ಲಿದ್ದಾಳೆ. ನನಗೆ ಗೊತ್ತಾಗಿದ. ಇವರು ಹೇಳಿದಾರ ನನ್ನಲ್ಲಿ, ಯಾವಾಗಲೂ ಹೇಳುವವರು ಇದೊಂದು ಹೇಳಲಿಲ್ಲ, ಗುಟ್ಟು ಮಾಡಿದ್ರು, ನನ್ನನ್ನು ವಂಚನೆ ಮಾಡಿದ್ರು. ಮತ್ತೆ ಒಂದು ಕೋಪ ಉಂಟಾದ್ರೆ ಅದರಲ್ಲಿ ಬೇಸರ ಮಾಡಬೇಡ. ಬೇಸರ ಯಾಕೆ? ಅದರಲ್ಲೂ ನಿಮ್ಮ ವರ್ಗದವಲ್ಲ. ಒಂದು ಏನಾದ್ರೂ ಮನಸ್ಸಿಗೆ ಆಯ್ತು, ಗಂಡಸರಾದರೂ ಅದನ್ನ ಬಿಟ್ಟರು. ಮನೆಯ ಹೆಮ್ಮಕ್ಕಳಿಗೆ ಒಬ್ಬನಲ್ಲಿ ಸಿಟ್ಟು ಬಂತ, ಮತ್ತೆ ಅವರ ಬದುಕಿನಲ್ಲಿ ಅವ ಆಚೆಗೆ ಹೋಗುವಾಗಲೇ ಏನೋ ಮೋಸ ಮಾಡುವುದು ಅಂತಲೇ ಅವ್ರು ತಿಳ್ಕೊಂಡು ಮೋಸ ಮಾಡುವುದು ಅಂತೇಳಿ. ಒಮ್ಮೆ ಏನೋ ಒಳ್ಳೆ ಸಂಬಂಧ ಇದ್ದ ಒಬ್ಬನನ್ನು ಗಂಡ ಅವನ ಮನೆಯಲ್ಲಿ ಅವನ ಹೆಂಡತಿ ಎದುರು ಇವತ್ತು ಹೀಗೆ ಮಾಡಿದವ ಅಂತ ಒಂದು ಎಂಥದ್ದು ಸುಖ ಮಾತಾಡಿರ್ತಾರೆ. ಮತ್ತೆ ಆ ಮನೆಯ ಹೆಂಗಸಿಗೆ ಇವನನ್ನು ಯಾವಾಗ ನೋಡಿದ್ರು ಮೋಸಗಾರ ಅಂತ ಅಲ್ಲ. ಇವರ ವ್ಯವಹಾರ ಮೊದಲಿನ ಹಾಗೆ ಉಂಟು, ಆದ್ರೆ ಅವಳದನ್ನು ಬರೆಯುವುದಿಲ್ಲ. ಅದೊಂದು ದೊಡ್ಡ ಗುಣ. ಗಂಡನಿಗೆ ಹೇಳಿದ ಮರುದಿನ ಮರೆತು ಹೋಗಿರ್ತದೆ. ಇದು ವಿಷಯ. ನಿನಗೆ ಅಷ್ಟೇ ಹೊದ್ದು, ಬೇರೆ ಎಂಥದ್ದು ಅಲ್ಲ. ನನ್ನ ಕೈಕೆಯ ನಿರ್ಮಲವಾದ ಮನಸ್ಸು ನನಗೊತ್ತಿಲ್ವಾ? ಏನಾಗಬೇಕು? ನಾ ಕೊಟ್ಟಿದ್ದೇನೆ, ನಿನ್ಗೆ ಏನು ಬೇಕು? ನನ್ನ ಜೀವ ಬೇಕಾ ನಿನಗೆ? ಅಲ್ಲ, ನನ್ನನ್ನು
ಜೀವಂತ ಕೊಲ್ತಾ ಇದ್ದದ್ದಲ್ವ ನೀನು? ನಿನ್ನ ಹಣೆಯಲ್ಲಿ ತಿಲಕ ಇಲ್ಲ. ನಾನು ಜೀವಂತ ಇರುವಾಗಲೇ ಹೆಂಡತಿಯ ಹಣೆಯಲ್ಲಿ ತಿಲಕ ಇಲ್ಲ ನೋಡಿ, ಸ್ವಲ್ಪ ಉಂಟು, ಸ್ವಲ್ಪ ಹೊರಸಿದ್ದಷ್ಟೇ. ಏನು ನಾನು ಅರ್ಥ ಆಗಿದ್ದೇನೆ ಈಗ? ಸ್ವಲ್ಪ ಇರ್ಲಿಕ್ಕೆ ನಾನು ಪೂರ್ತಿ ಇಲ್ವಾ? ನಾನು ಪೂರ್ತಿ ಇರುವಾಗಲೇ ಹೀಗಾದ್ರೆ ಸಿಟ್ಟಿನ ಪ್ರಕಟೀಕರಣ ಇದು. ನನಗೆ ಸಿಟ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕೋ ಬೇಡ? ಗೊತ್ತಾಗಿದೆ. ನಿನ್ನ ಸಿಟ್ಟನ್ನು ನಾನು ಅನುಮೋದಿಸಿದೆ. ಸರಿ, ಅನುಮೋದಿಸಿದೆ. ಕೇಳಿದ್ದು ಕೊಡ್ತೇನೆ, ನೀನು ಕೇಳು. ವಂಚನೆ ಇಲ್ಲದೆ, ವಂಚನೆ ಇಲ್ಲದೆ ನಿನಗೆ ಯಾವ ರೂಪದಲ್ಲಿ ಕೊಡ್ತೇನೆ ಅಂತ ನಾ ಹೇಳಬೇಕು. ಎಂತದ್ದು ಭಾಷೆಯ ಮೊದಲು ಹೇಳಿದ್ದೇನೆ ಒಂದುಂಟು. ಈಗ ಎಷ್ಟೋ ವರ್ಷಕ್ಕೆ ಮೊದಲು ನೀವು ಹೇಳಿದ ವರ ಅದು, ಹೌದಾ? ಹೌದು. ಈಗ ಮತ್ತೊಮ್ಮೆ ನನಗೆ ನಿರ್ಣಯಕ್ಕೆ, ನನ್ನ ನಿರ್ಣಯಕ್ಕೆ ಒಮ್ಮೆ ನನ್ನ ಕೈಯನ್ನು ತಟ್ಟಿ ನನ್ನ ಕೊರಳನ್ನು ಮುಟ್ಟಿ ಕೊಟ್ಟಿದ್ದೇನೆ ಅಂತ ಹೇಳಬೇಕು. ನಾನು ಮುಟ್ಟದ ಕೈ ಅದು. ನಾನು ಹಾಗೆ ಹೇಳಿದನು. ನಾನು ನಿನ್ನ ಕೊರಳನ್ನು ನಾನು ಮುಟ್ಟಿದ್ದು ಒಂದೆರಡು ಸಲವ. 1000 ವರ್ಷಗಳ ದಾಂಪತ್ಯ ಇದು. ನಾನು ಹೇಳಿದ್ದು ಭಾಷೆಗೆ. ಆಯ್ತು ಆಯ್ತು, ಅದರಲ್ಲಿ ಒಂದು ದೃಢೀಕರಣ ಬೇಕು ಅಂತಾದ್ರೆ ಅಷ್ಟಕ್ಕೆ ಕೈ ತಟ್ಟಿದೆ, ಹೌದು, ಕೊರಳು ಮುಟ್ಟಿದೆ, ಹೌದಲ್ಲ? ಕೇಳಲೇ ಹೌದು, ಎಲ್ಲವೂ ಸನ್ನದ್ಧವಾಗಿದೆ. ನೀನು ಬರುವುದೊಂದು ಮಾತ್ರ ಬಾಕಿ. ಕಾಯ್ತಾ ಇದ್ದಾರೆ ಹುಡುಗ. ನಾನು ಮುಟ್ಟಬೇಕಾದ 2 ಕಾಲು ಬರಲಿಲ್ಲ. ನಿನ್ನ ಕಾಲೊಂದು ಪಾದದರ್ಶನ ಆಯ್ತು ಅಂತಾದ್ರೆ ಮುಗೀತಾ ಇದೆ. ಪಟ್ಟಾಭಿಷೇಕ ಆಗುವಲ್ಲಿಗೆ ನಾನು ಬರ್ತೇನೆ. ಆದರೆ ಮತ್ತೆ ಮಾತಾಡುವ ಅಲ್ಲ, ನಾನಲ್ಲಿಗೆ ಬರಬೇಕು ಅಂತಾದ್ರೆ ಒಂದು ವ್ಯವಸ್ಥೆ ಬೇರೆ ಆಗಬೇಕು. ಅಡ್ಡಪಲ್ಲಕ್ಕೆ ಸೇವೆ ಆಗಬೇಕಾ? ಬೇಡ. ಪಟ್ಟದಾರಿಯನ್ನು ತರಿಸಬೇಕಾ? ತರ್ತೀರಾ? ಅಲ್ಲ, ತರಿಸಬೇಕಾ? ಏರಿಸಬೇಕಾ? ಅದೆಲ್ಲ ಆಮೇಲೆ ಬೇಕಾಗ್ತದೆ. ನೋಡುವ, ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಹೋಗುವ. ಎಂತದಾಗ್ಬೇಕು ನಿಮಗೆ? ನಾವಿಬ್ಬರು ಒಟ್ಟಿಗೆ ಕುಳಿತುಕೊಳ್ಳುವ ಸನ್ನಿವೇಶ ಬರಬೇಕು ಅಂತ ನಾನು ಆಡಿದ್ದು. ಈಗ ರಾಮನಿಗೆ ಯುವರಾಜ್ಯಾಭಿಷೇಕ ಮಾಡ್ತೀರಿ, ಹೌದು. ನೀವು ಮತ್ತು ಚಕ್ರವರ್ತಿಯಾಗಿರ್ತೀರಿ. ಆ ಹೊತ್ತಿಗೆ ನಿಮ್ಮ ಜೊತೆಯಾಗಿ ನಾನೇ ಸಿಂಹಾಸನದಲ್ಲಿ ಕುಳ್ಳಿರಬೇಕು ಅಂತ ಆದ್ರೆ ನಾನು ಕೇಳುತ್ತಿರುವಂತಹ ಪ್ರಪ್ರಥಮವಾದ ವರ 2ರಲ್ಲಿ 2 ವರದಲ್ಲಿ ಮೊದಲನೆಯ ವರವಾಗಿ ಯಾವ ಸಿದ್ಧತೆಯನ್ನು ನೀವು ಮಾಡಿದ್ದೀರ ರಾಮನ ಪಟ್ಟಾಭಿಷೇಕಕ್ಕೆ ಅಂತ, ಅಲ್ಲಿ ನನ್ನ ಮಗನಾದಂತಹ ಭರತನನ್ನೇ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಬೇಕು. ಅಯೋಧ್ಯೆಯ ಕೋಸಲದ ಸರ್ವ ಚಕ್ರವರ್ತಿ ನನ್ನ ಮಗನಾದ ಭರತನಾಗಬೇಕು. ಇದು ಮೊದಲನೆಯ ವರ ನಾನು ಕೇಳುದು. ಭರತ ಆಗಬೇಕು. ಊರಲ್ಲಿಲ್ಲ ಎನ್ನುವುದು ಊರಲ್ಲಿಲ್ಲ ಇದ್ರೆ ಬರ್ಲಿಕ್ಕೆ ಹೇಳಿದ್ರೆ ಆಯ್ತು. ರಾಮನಿಗೆ ಆಗ್ತದೆ ಅಂತ ಊರಿಡಿ ಪ್ರಚಾರ ಮಾಡಿದ್ದು ಮತ್ತು ಕಲಶ ಎತ್ತಿ ಹಿಡಿದಿದ್ದಾರೆ ವಶಿಷ್ಠರು. ಸರಿ, ಇನ್ನು ಇವನ ತಲೆಗೆ ಒಯ್ಲಿಕ್ಕೆ ಮಾತ್ರ ಬಾಕಿ ಇರುವುದು. ನೀನು ಈ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಸಂಗತಿ ಅಲ್ಲ. ನನ್ನ 4 ಮಂದಿ ಮಕ್ಕಳು ಒಂದೇ ಲೆಕ್ಕವೇ. ರಾಮ, ನಿನಗಿಲ್ಲ ಮಗ ಪಟ್ಟ, ನಿನ್ನ ತಮ್ಮನಾದ ಭರತನಿಗೆ ಅಂತ ಹೇಳಿದ್ರೆ ನನ್ನ ಮಗನಲ್ಲಿ ನನಗೆ ವಿಶ್ವಾಸ ಉಂಟು. ಏನೂ ಹೇಳಲಿಕ್ಕೆ ನಿನ್ನ ಮಗ ಅಂತ ಹೇಳಬೇಡ, ನನ್ನ ಮಗನಾದ ಭರತನಿಗೆ. ಅಲ್ವಾ? ಆಯ್ತು, ಇನ್ನೇನು? ಇನ್ನೊಂದು, ಈಗ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ನಿಂತಹ ರಾಮನಿದ್ದಾನೆ. ಹೌದು, ಇಲ್ಲಿದ್ದಾನೆ. ಹೌದು, ಇದ್ದಾನೆ. ಈಗ ಇದ್ದಾನೆ, ಇಲ್ಲಿದ್ದಾನೆ ಅಂತ ಅಯೋಧ್ಯೆಯಲ್ಲಿದ್ದಾನೆ. ನೀನು ಅದನ್ನು ಮತ್ತೆ ಮತ್ತೆ ಹೇಳಿದ್ದೀನಿ. ಈಗ ಯಾರಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ನಾನು ಹೇಳಿದ್ದೇನೆ ಆ ಭರತ ಇಲ್ಲಿಲ್ಲ. ಯಾರಿಗೆ ಪಟ್ಟಾಭಿಷೇಕ ಆಗಬಾರದು ಅಂತ ನನಗುಂಟು ಆ ರಾಮ ಇದ್ದಾನೆ. ಭರತ ಬರುವಾಗ ಅಯೋಧ್ಯೆಗೆ ರಾಮ ಇಲ್ಲಿ ಇರಬಾರದು. 14 ವರ್ಷಗಳ ವನವಾಸಕ್ಕೆ ಅವನನ್ನು ಅಟ್ಟಬೇಕಿಲ್ಲ. ಹೇಗೆ? 14 ವರ್ಷದ ವನವಾಸಕ್ಕಾಗಿ ರಾಮನನ್ನು ಅಯೋಧ್ಯೆಯನ್ನು ಹೊರಗೆ ಅಟ್ಟಬೇಕು. ಇದು ನನ್ನ 2ನೇ ವರ.
ಹಾಗಾಗಿದ್ದೇನೆ ನಾನು. ಕೈಕ, ನಾನು ಉಣ್ಣುವ ಅನ್ನದಲ್ಲಿ ಒಂದಿಷ್ಟು ವಿಷ ಬೆರೆಸಿ ನನಗೆ ಹಿಡಿ ಹಿಡಿಯಾಗಿ ಬಾಯಿಗೆ ಕೊಟ್ಟು ನೀವು ತಿನ್ನುತ್ತಿರುವುದು ನಿಮ್ಮ ಮೃತ್ಯುವಿನ ತುತ್ತನ್ನು ಅಂತ ನೀ ಹೇಳ್ತಿದ್ರೆ ಹೋಗುವ ಪ್ರಾಣಕ್ಕಾಗಿ ನಾನು ಅಂಜಿತ್ತಿರ್ಲಿಲ್ಲ ಕೈಕ. ನಿನ್ನ ಕೊರಳು ಮುಟ್ಟಿ ನಿನ್ನನ್ನು ಮುದ್ದಿಸುವ ಹೊತ್ತಿನಲ್ಲಿ ನಿನ್ನ ಕೈಗಳಿಂದ ನನ್ನ ಕುತ್ತಿಗೆಯನ್ನು ಅಪ್ಪಿ
ಬಿಗಿಯಾಗಿ ಹಿಡಿದು ನನ್ನ ಪ್ರಾಣವನ್ನು ನೀನು ತೆಗೆಯುತ್ತಾ ಇದ್ದರು. ನಗುನಗುತ್ತಾ ನನ್ನ ಬಡದಿಯ ಕೈಯಲ್ಲಿ ನಾ ಸಾಯ್ತೇನೆ ಅಂತ ಸಂತೋಷದಿಂದ ಜೀವ ಬಿಡ್ತಾ ಇದ್ದೆ ಕೈಕ. ಆ ಉದ್ದೇಶವೇ ನನಗಿಲ್ಲ. ಕೇಳಬಾರದ ಮಾತನ್ನು ಕೇಳಿಬಿಟ್ಟಿಯಲ್ಲ. ಕೇಳಬಾರದು. ನೀ ಹೇಳಿದ ಮಾತು ಅಲ್ಲ, ನೀನೀಗ ಸಾಧಿಸಬೇಕು ಅಂತ ಹೊರಟಿರುವಂತಹ ಒಂದು ವಿಷಯ ಉಂಟಲ್ಲ, ಅದು ಅಯೋಧ್ಯೆಯಲ್ಲಿ ಎಂತಹ ವಿಷಮವನ್ನು ಕೊಟ್ಟಿತ್ತು ಎನ್ನುವ ಕಲ್ಪನೆಯಾದರೂ ನೀನು ಮುಟ್ಟೇನೆ. ನಿನ್ನ ಬಾಯಿಯಿಂದ, ನನ್ನ ಕೈಗೆಯ ಬಾಯಿಯಿಂದ ಇಂತಹ ಮಾತು ಕಬ್ಬು ಕಟ್ಟಿನಿ ನೀನು. ನಿನ್ನ ಕೊರಳು ಅಂತ ಹೇಳಿದ್ರೆ ಬಲಮುರಿ ಶಂಕದ ಹಾಗೆ ಕೈಕ. ಪ್ರಣವ ಸ್ವರವನ್ನು ಹೊರಡಿಸಬಹುದಾದ, ಅನಿಷ್ಟವನ್ನೆಲ್ಲ ಹೋಗಲಾಡಿಸಬಹುದಾದಂತಹ ಶಂಕಕ್ಕೆ ನಾವು ತುಟಿ ಇರಿಸಿ ಊದಿದೆವು ಅಂತಾದ್ರೆ ಅದರಲ್ಲಿ ಅಪಶಬ್ದ ಬರಬಾರದು, ಬರುವುದಕ್ಕಿಲ್ಲ. ಆದರೆ ಅದೇ ಶಂಕ ದಾರಿದ್ರ್ಯದ ನಿವಾರಣೆಯನ್ನು ಮಾಡುವುದಕ್ಕೆ ದಾಸಯ್ಯನ ಕೈಯಲ್ಲಿ ಸಿಕ್ಕಿತು ಅಂತಾದ್ರೆ ಮನೆ ಮನೆ ಬೇಡುವುದಕ್ಕೂ ಉಪಯೋಗವಾಗುತ್ತದೆ ಅಂತ ಈಗ ಅರ್ಥ ಆಗ್ತದೆ ನನಗೆ. ವಿಶಾಲವಾದ ಎದೆಯಲ್ಲಿ ಅಮೃತೋಪಮವಾಗಿರುವಂತಹ ಹಾಲನ್ನು ತುಂಬಿದವಳು ನೀನು. ಅಳುತ್ತಿರುವ ಭರತನನ್ನಾದರೂ ಅತ್ತ ತಳ್ಳಿ ನಗುತ್ತಿರುವ ರಾಮನನ್ನು ಕೈಗೆ ಎತ್ತಿಕೊಂಡು ರಾಮಚಂದ್ರ ಅಂತ ಅಪ್ಪಿ ಹಿಡಿಯಬಹುದಾದ ನೀನು ವಿಶಾಲವಾಗಿರುವಂತಹ ಅಯೋಧ್ಯೆಗೆ ಮಾತೃ ಸ್ವರೂಪದ ಅಮೃತವನ್ನು ಕೊಟ್ಟ ಮಹಾತಾಯಿ ನೀನು. ಹೌದಲ್ಲ? 4 ಮಂದಿ ಮಕ್ಕಳಲ್ಲಿ ನೀನು ಭೇದವನ್ನು ಮಾಡಿದವಳಲ್ಲ. ಅಲ್ಲವೇ ಅಲ್ಲ. ಹಲಕಾಲ ಮಕ್ಕಳಿಲ್ಲ ಎನ್ನುವ ಕೊರಗಿನಿಂದ ಎಷ್ಟು ರಾತ್ರಿಯನ್ನು ನಾನು ಹಗಲಾಗಿದ್ದೇನೆ ಕೈಕ. ನಿನ್ನ ಪಲ್ಲಂಕದಲ್ಲಿ ಕುಳಿತು ಮೂಡುವ ಚಂದ್ರನನ್ನು ನೋಡಿ ಮಾತಾಡ್ತಾ ಎಷ್ಟು ಬೆಳಗಿನವರೆಗೆ ನಾವು ಕುಳಿತವರು ಹೇಳೋ. ಸಂಸಾರದಲ್ಲಿ ಸಂತಾನವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲದೆ ನಾವು ಚಡಪಡಿಸಿದ ಕಟ್ಟದ ಆ ದಿನಗಳನ್ನು ನೆನಪು ಮಾಡು ನೀನು. ಭಾಗ್ಯವೇ ನಮಗೆ ಸುಕುಮಾರರ ರೂಪದಲ್ಲಿ ಹುಟ್ಟಿದರು ಎನ್ನುವ ಹಾಗೆ ಮುನಿಪೋತ್ತಮನ ಅನುಗ್ರಹದಿಂದ ನಮ್ಮ ವಂಶಾಂಬುದಿಯಲ್ಲಿ ಉದಿಸಿ ಬಂದಂತಹ ಚಂದ್ರರು ಈ ಮಕ್ಕಳು. ಆ ಮಕ್ಕಳನ್ನು ಭೇದ ಇಲ್ಲದೆ, ನಿಷ್ಠೂರ ಇಲ್ಲದೆ, ಕಷ್ಟವಲ್ಲದೆ, ಅನಿಷ್ಟ ಇಲ್ಲದೆ ನಾವು ಕಂಡೆವು ಕೈಕ. ಆ ಮಕ್ಕಳಲ್ಲಿ ಹೀಗೆ ಭೇದ ಮಾಡಿದೆಯಲ್ಲ ನೀನು. ನೀವು ಅಳುವುದು ಯಾಕೆ? ಹೀಗೆ ಭೇದ ಮಾಡಿದೆಯಲ್ಲ. ಮಕ್ಕಳು 4 ಭೇದವೇ ನನಗ ಭರತನಿಗೆ ಪಟ್ಟವಾಗಬೇಕು ಅಂತ ನೀ ಕೇಳಿದೆಯಲ್ಲ. ಅದಕ್ಕೆ ನಾ ಸಂಕಟ ಪಡ್ತಾ ಇಲ್ಲ. ಭರತನಿಗಾದ್ರೇನು, ರಾಮನಿಗಾದ್ರೇನು. ಆದ್ರೆ ನೀನು 2ನೇ ವರವನ್ನು ಕೇಳಿದೆ ನೋಡು. ಹೌದು, ಕೇಳಿದ್ದೇನೆ. ಅತ್ಯಂತ ಕ್ರೂರ. ರಾಮನನ್ನು ವನವಾಸಕ್ಕೆ ಅಟ್ಟು. ಇಲ್ಲ ಕೈಕ, ಇಲ್ಲ. ಇಲ್ಲ ಕೈಕ,
ತಿಳಿದೆ. ಪಟ್ಟದರಸಿಯಾದಂತಹ ಕೌಸಲ್ಯನ್ನಾದರೂ ನಿನ್ನನ್ನು ಮದುವೆಯಾದ ಮೇಲೆ ಮಾತಾಡಿಸುವುದೇ ಕಡಿಮೆ ಮಾಡಿದೆ. ನಿನ್ನ ಸುಖ ಸಂತೋಷ ಸರಸ ಸಲ್ಲಾಪ ದಿನದ ಬಿಡುವಿನ ಹೊತ್ತಿನಲ್ಲೆಲ್ಲ ನಿನ್ನನ್ನೇ ಓಲೈಸಿದೆ ನಾನು. ರಾಮನಂತಹ ಭಾಗ್ಯಮಣಿಯನ್ನು, ರಾಮನಂತಹ ಧೀಮಂತ ಪುತ್ರನನ್ನು, ರಾಮನಂತಹ ಸುಕೋಮಲನನ್ನು ಪಡೆಯುವ ಸೌಭಾಗ್ಯವನ್ನು ಭಗವಂತನೇ ಕೌಸಲ್ಯಗೆ ಕೊಟ್ಟ. ಆ ಮಹಾತಾಯಿ ನಿನ್ನೆಯಿಂದ ಉಪವಾಸದ ವ್ರತದಲ್ಲಿದ್ದು ದಾನ ಧರ್ಮದಲ್ಲಿ ತೊಡಗಿದ್ದಾಳೆ. ರಾಮನರಸಿಯಾದಂತಹ ಸೀತೆ ಇನ್ನೂ ಮುಗ್ದೆ, ಇನ್ನೂ ಸಣ್ಣ ಪ್ರಾಯದವಳು. ಆಯ್ತಪ್ಪ, ಗಂಡನೊಟ್ಟಿಗೆ ಪಟ್ಟದಲ್ಲಿ ವಾಮಾಂಕವನ್ನು ಅಲಂಕರಿಸಿ ಕುಳಿತುಕೊಳ್ಳಬಹುದಾದ ಜೀವನ ಯಜ್ಞದ ಪಾಲುಗಾರ್ತಿಯಾದ ಸೀತೆಯಲ್ಲಿ ಇಲ್ಲ ಮಗ, ನಿನ್ನ ಮಗನಿಗೆ ಪಟ್ಟ, ನಿನ್ನ ಗಂಡನಿಗೆ ಪಟ್ಟ ಇಲ್ಲ, ನನ್ನ ಮಗನನ್ನು ನಾನು ಕಾಡಿಗೆ ಕಳಿಸ್ತಾ ಇದ್ದೇನೆ ಅಂತ ಯಾವ ನಾಲಿಗೆಯಲ್ಲಿ ನಾನು ಹೇಳಿ ತಯಾರಾಗಿ ಪನ್ನೀರ ಅಭಿಷೇಚನದಿಂದ ಪುಲಕಿತಾನಂದ ಗಾತ್ರನಾಗಿ ಮಂತ್ರವಾರಿಯ ಶುದ್ಧೋದಕಕ್ಕೆ ತಲೆ ಕೊಡಬೇಕು ಅಂತ ಸಿದ್ಧನಾದ ರಾಮನಿಗೆ ನಿನಗಿಲ್ಲ ಮಗ ಪಟ್ಟ, ನೀ ಕಾಡಿಗೆ ಹೋಗುವಂತ ನಾ ಹೇಗೆ ಹೇಳಿ ಕಕ್ಕ. ಇನ್ನೊಂದು ಹೇಳ, ಏನು? ಯಾವುದನ್ನು ಹಂಬಲಿಸಿ ಯಾವುದಾಗಬೇಕು ಅಂತ ನೀನು ಬಯಸ್ತೀಯ, ನೀ ನಡೆಸಿದ ಈ ಕೆಲಸ ಆಯಿತು ಅಂತಾದ್ರೆ ಮತ್ತೆ ಏನಾಗ್ತದೆ? ನಿನ್ನ ಮುಂದಿನ ಭವಿಷ್ಯ ಹೀಗೆ ಉಳಿಯುವುದಿಲ್ಲ. ಅದು ನೀವು ಹೇಳಬೇಕು ಅಂತ ಇಲ್ಲ ನನಗೆ. ಯಾಕಂದ್ರೆ ನನ್ನ ಭವಿಷ್ಯ ಏನು ಅನ್ನುವುದನ್ನು ನಿರ್ಣಯ ಮಾಡಿದವಳು ನಾನು. ಪರಶುರಾಮರು ಕೊಡಲಿಯನ್ನೋ ಧನುಸನ್ನೋ ಹಿಡಿದು ಮುಂದೆ ಬಂದಾಗ 4 ಮಂದಿ ಗಂಡು ಮಕ್ಕಳು ಜೊತೆಯಾಗಿದ್ರು. ನನ್ನ ರಾಮನನ್ನು ಏನು ಮಾಡಬೇಡಿ, ನನ್ನ ಹತ್ರ ಹೇಳ್ತೀರಿ. ಈಗ ಮಕ್ಕಳಲ್ಲಿ ಭೇದ ಮಾಡ್ತಾ ಇದ್ದೀಯ, ನಿಮಗೆ ಆ 3 ಮಕ್ಕಳ ನೆನಪಿಲ್ಲ, ರಾಮನದೊಬ್ಬನದೇ ನೆನಪಿಲ್ಲ. ಕೈಕ ನೀ ತಿಳ್ಕೊಂಡದ ಹಾಗೆ ನನ್ನ ರಾಮನಿಗೆ ಒಬ್ಬರಿಗೆ ಏನು ಆಗದೆ ಇದ್ರೆ ಬಾಕಿದ್ದವರ ಬಾಯಿ ಮುಟ್ಲಿಕ್ಕೆ ನನ್ನ ರಾಮ ಬಿಡ್ಲಿಕ್ಕಿಲ್ಲ. ನನಗೆ ಅಷ್ಟು ವಿಶ್ವಾಸ ಅವರಲ್ಲಿ. ನಿನಗದು ಅರ್ಥ ಆಗಲಿಲ್ಲ. ಹೆಣ್ಣಿಗೆ ಸೌಭಾಗ್ಯ ಎನ್ನುವುದು ಅತ್ಯಂತ ಮುಖ್ಯ. ಹಣೆಯ ಕುಂಕುಮ, ಕೊರಳ ಮಾಂಗಲ್ಯ, ಕಾಲುಂಗುರ, ಸರಿ, ಕೈಯ ಬಳೆ, ಮೂಗಿನ ನತ್ತು, ಈ ಪಂಚಮುತ್ತುಗಳಿಲ್ಲದೆ ಇದ್ರೆ ಹೆಣ್ಣು ಹೆಣ್ಣಲ್ಲ ಕೈಕ. ಇದು ಭಾರ ಆಗ್ತದ ನಿನಗೆ? ನಿಮ್ಮಲ್ಲಿ ಒಂದು ಕೇಳ ನಾನು. ಈಗ ನಾನು 2 ವರ ಕೇಳಿದ್ದಕ್ಕೆ ಬೇಕಾಗಿ, ಅದರಲ್ಲೂ ರಾಮನನ್ನು ವನವಾಸಕ್ಕೆ ಅಟ್ಟು ಅಂತ ಹೇಳಿದ್ದಕ್ಕಾಗಿ ಅಲ್ಲೋ ನೀವಿಗೆ ಕಣ್ಣೀರು ಹಾಕೋದು? ಅಲ್ಲ, ಮತ್ತೆ ನನ್ನ ಜೀವದ ಜೀವವಾದ, ನನ್ನ ಬದುಕಿನ ಬಂಗಾರವಾದ, ನನ್ನ ಬದುಕಿನ ಸರ್ವಸ್ವವೂ ಆಗಿರುವ ರಾಮನನ್ನು ನಾನು ಅರೆ ಕ್ಷಣ ಬಿಟ್ಟೆ ಅಂತಾದ್ರೆ, ಒಂದು ಕ್ಷಣ ರಾಮ ನನ್ನ ಹತ್ತಿರ ಇಲ್ಲ ಅಂತಾದ್ರೆ, ನನ್ನ ಎದೆಯ ಗೂಡಲ್ಲಿ ಬಿಸುವನ್ನು ಉಳಿಸಿರುವ ಪ್ರಾಣ ಪಕ್ಷಿ ಇಲ್ಲದು ಕೈಕ. ನನ್ನ ಎದೆಯ ಗೂಡಿನಿಂದ ಪ್ರಾಣ ಪಕ್ಷಿ ಹಾರಿ ಹೋದೀತು. ನನ್ನ ರಾಮ ಇಲ್ಲದೆ ಇದ್ರೆ ನಾ ಬದುಕಲಾರೆ ಕೈಕ, ನಾ ಬದುಕಲಾರೆ. ಸ್ವಾರ್ಥದ ಪಿಶಾಚಿಯಾಗಿ ನೀನಿಟ್ಟ ಕೊಳ್ಳಿಯೇ ನಿನ್ನ ಎದೆಯನ್ನು ಸುಡುವ ಹಾಗೆ ಮಾಡುವೆ. ನನ್ನ ಮರಣ ನಿನಗೆ ಯಾವ ಶೋಭೆಯನ್ನು ಕೊಟ್ಟಿತ್ತು ಹೇಳು? ಒಂದು ಒಪ್ಪಂದಕ್ಕೆ ಬರುವ. ಹೇಗೆ? ನಾನು ನನಗೆ ಮಾತು ಕೊಟ್ಟದ್ದು ಹೌದು, ಆದ್ರೆ ಅದನ್ನು ಪೂರೈಸುವುದಿಲ್ಲ, ರಾಮನನ್ನು ಕಾಡಿಗೆ ಕಳುಹಿಸುವುದಿಲ್ಲ ಅಂತ ಹೇಳಿ. ಇಕ್ಷ್ವಾಕುವಂಶೀಯನಾಗಿ ಆ ಮನೆತನಕ್ಕೆ, ಆ ಪರಂಪರೆಗೆ ದ್ರೋಹವನ್ನೆಸಗುವಂತಹ ಕಾರ್ಯವನ್ನು ನಾನು ಮಾಡಲ್ಲ. ಹಾಗಿದ್ರೆ ರಾಮನನ್ನು ಕಾಡಿಗೆ ಕಳುಹಿಸಿ ಕಣ್ಣೀರಾಗ್ತದಕ್ಕೆ. ಮನುಷ್ಯ ಹೃದಯವನ್ನು ಹೊಂದಿದವಳಾಗಿ ಒಂದು ಸ್ವಲ್ಪ ಕಾರುಣ್ಯವನ್ನು ತೋರಿಸೆ, ಹೆಣತನದ ಮೃದುತ್ವವನ್ನು ಪ್ರಕಟೀಕರಿಸೆ. ನನ್ನ ಮಾತನ್ನು ಈಡೇರಿಸುವುದು ನನಗೆ ಮುಖ್ಯ. ನನಗೆ ಬೇಕಾಗುವುದು 2 ವಾರ. ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ಕೌಸಲ್ಯ ಮಗನಾದ ರಾಮನಿಗೆ ವನವಾಸ. ಕೊಡುವುದಿದ್ರೆ ಕೊಡಿ, ಇಲ್ಲ ಇದ್ರೆ ಬೇಡ. ಇದೇ ನನ್ನ ಕೊನೆಯ ಮಾತು. ಇದುವೇ ನನ್ನ ಕೊನೆಯ ಮಾತು. ಕೊಡುವುದಿದ್ರೆ ಕೊಡಿ. ರಂಗನಾಥ ರಂಗನಾಥ ರಾಮ ರಾಮ
ಹಾಗೆ ನಿರೀಕ್ಷೆಯಲ್ಲಿದ್ರೆ ನಾನು ಕಾದದ್ದೇ ಬಂತು, ತಂದೆಯವರ ಬರೋಣ ಇಲ್ಲ. ನೇರವಾಗಿ ಬಂದು ಅಂತಃಪುರದಲ್ಲಿ ನೋಡ್ತೇನೆ, ತಂದೆಯವರ ಸುಳಿವಿಲ್ಲ. ಶೋಕಾಗಾರವನ್ನು ಪ್ರವೇಶಿಸಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಬಂದು ನೋಡ್ತಾ ಇದ್ದೇನೆ, ಇವರ ದುರವಸ್ಥೆ ಏನಪ್ಪ ಇದು. ನಿಶ್ಚೇಷ್ಟಿತರಾದಂತಹ ಸ್ಥಿತಿಯಲ್ಲಿ ಬಿದ್ದಿದ್ದಾರಲ್ಲ ನಮ್ಮಪ್ಪ. ಜನಕ, ರಾಮ, ಏನಪ್ಪ ಇದು ನಿಮ್ಮ ಅವಸ್ಥೆ? ನಿನಗೂ ಗೊತ್ತಾಯ್ತ ಮಗ? ನಿಮ್ಮನ್ನು ಹುಡುಕುವಲ್ಲಿ ನಾನು ತಾಯಿಯನ್ನು ಅನುಸರಿಸಿ ಬರುವ ಎಳೆಗರು ತಂದೆ. ನೀವು ಏನಾದರೂ ನಾನಿದ್ದೇನೆ, ಯಾವ ಕಾರಣಕ್ಕೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮಹಾಮನುಷ್ಯತ್ವದ ಮೇಲೆ ಕಾಲೂರಿ ನಿಂತು ದೈವತ್ವದ ಕಡೆಗೆ ಕೈ ಬೀಸಿ ಕರೆಯುತ್ತಾರೆ ಎತ್ತರದ ವ್ಯಕ್ತಿತ್ವ ನಿಮ್ಮದು ಅಂತ ನಾನು ಚೆನ್ನಾಗಿ ಬಲ್ಲೆ. ಈ ರೀತಿಯಾಗಿ ಹತಾಶರಾಗಿ ಕಣ್ಣೀರು ಸುರಿಯಿಸುವುದು ನಿಮ್ಮಂಥವರಿಗೆ ಇದು ಶೋಭೆ ಇಲ್ಲಪ್ಪ. ಭೂತನಾಥನೇ ಬಂದು ಅಡ್ಡಯಿಸಿದ ಅಂತಾದರೂ ನಿಮಗೆ ಒದಗಿ ಬಂದಂತಹ ಕಂಟಕವನ್ನು ನಿವಾರಿಸುವುದಕ್ಕೆ ನಿಮ್ಮ ಎದೆಯತ್ತರಕ್ಕೆ ಬೆಳೆದು ನಿಂತ ನಿಮ್ಮ ವೀರಪುತ್ರನಾದಂತಹ ರಾಮ ನಾನಿದ್ದೇನೆ. ಯಾಕಪ್ಪ ಮಾತಾಡುವುದಿಲ್ಲ? ಯಾಕೆ ಮೌನವಾಗಿದ್ದೀರಿ ಅಪ್ಪ? ಮುಖ ನೋಡುತ್ತಾ ಇದ್ರೆ ಕೇವಲ ಚಿಂತೆ ಮಾತ್ರ ಕಾಣುತ್ತದೆ. ನಿಮ್ಮ ನಾಲಿಗೆಯಲ್ಲಿ ತೊದಲುವುದಕ್ಕೂ ಶಕ್ತಿ ಇಲ್ಲದೆ ಇರುವ ಹಾಗೆ ನೀವು ಕಾಣುತ್ತಾ ಇದ್ದೀರಿ ಅಪ್ಪ. ಹೆದರಿಕೆಯೋ? ಹೆದರಿಕೆಯೋ ಬೇಡ, ಹೆದರಿಕೆ ಬೇಡ. ಹಾಗಿದ್ರೆ ಅಯೋಧ್ಯೆ ಎನ್ನುವಂತಹ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ಇಲ್ಲಿಗೆ ಶತ್ರುಗಳಿಗೆ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದದ್ದು ಅಂತ ಅರ್ಥ. ಅಂತಹ ಅಯೋಧ್ಯೆಯ ಕಡೆಗೆ ಕಣ್ಣೆತ್ತಿ ಹಾಕು ಮಲಗುವುದಕ್ಕೂ ಕೂಡ, ತಲೆ ಇಟ್ಟು ಮಲಗುವುದಕ್ಕೆ ಎಲ್ಲರೂ ಹೆದರ್ತಾರೆ, ಕಣ್ಣೆತ್ತಿ ನೋಡುವುದಕ್ಕೆ ಹೆದರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಯೋಧ್ಯೆಯ ಭದ್ರ ಸಿಂಹಾಸನದ ನಿಜವಾದ ರೂವಾರಿಯಾದಂತಹ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟ ದಿಕ್ಪಾಲಕರೇ ಭುವಿಗಿಳಿದು ಬಂದು ನನ್ನನ್ನು ಎದುರಿಸುವುದಕ್ಕೆ ಬಂದಿರುವವರನ್ನು ನಿಗ್ರಹಿಸ್ತೇನೆ. ಇಕ್ಷು, ಕ್ಷುರ, ಘೃತ, ನದಿ, ಲವಣ, ಕ್ಷೀರ, ಶುದ್ಧೋದಕ ನಾಮಕವಾದ ಸಪ್ತ ಶರದಿಗಳನ್ನೇ ಬೇಕಿದ್ರು ಶುಷ್ಕೀಭೂತವಾಗಿ ಮಾಡುತ್ತೇನೆ. ಅಪ್ಪ ಹೆದರಬೇಡಿ, ನಿಮ್ಮ ಭಯವೆನ್ನುವುದು ನಮ್ಮನ್ನು ತಲ್ಲಣಕ್ಕೀಡು ಮಾಡುತ್ತದೆ. ಹೇಳಿ ಅಪ್ಪ, ಮಾತಾಡಿ. ಅಮ್ಮ, ನೀವು ಯಾಕೆ ಹೀಗೆ ಕೂತಿದ್ದೀರಿ? ನೀವಾದ್ರೂ ಹೇಳಿ, ಏನಾಯ್ತು ನಮ್ಮ ಅಪ್ಪನಿಗೆ? ಅಪ್ಪ ಮಾತಾಡಿ. ನಾನು ಹೇಳಿದ್ರೆ ಆದೀತು, ನೀವು ಮಾತಾಡಬೇಡಿ. ನಿಮಗೆ ಮೊದಲೇ ನಿತ್ರಣ ಆಗಿದೆ, ನಾನು ಹೇಳುತ್ತೇನೆ ಏನು ಅಂತ ಹೇಳಿ. ಅಮ್ಮ, ನೀವ್ಯಾಕೆ ಹೀಗಾಗಿದ್ದೀರಿ? ನನಗೆ ನಿತ್ರನಾದ್ರೂ ನನ್ನ ತ್ರಾಣ ಅಲ್ಲಿ ಉಂಟಕ್ಕ. ನೀವು ಹೆಚ್ಚು ಮಾತಾಡಬೇಡಿ. ನಾನು ಹೇಳ್ತೇನೆ ಅಂತ ಹೇಳಿದ್ದಲ್ವ? ನಾನು ಹೇಳ್ತೇನೆ ಹೇಳಿದ್ದಲ್ವ? ಏನೆಲ್ಲ ಹೇಳಬೇಡ, ಸರಿ ಹೇಳೆ. ಯಾಕೆ ಅಪ್ಪ ಹೀಗಾಗಿದ್ದಾರೆ? ನಾನು ಹೇಳಿದ್ರೆ ಆದೀತು ಮಗು. ಯಾರಾದರೂ ಆದೀತು, ನನಗೆ ಏನಾಗಿದೆ ಅಂತ ವಿಷಯ ಗೊತ್ತಾಗಬೇಕಮ್ಮ. ಕೇಳ್ತೀರಾ? ಕೇಳೋ ರಾಘವ